ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಎಕ್ಸಾಮ್ ವಾರಿಯರ್ ಬೂಟ್ ಕ್ಯಾಂಪ್ನ ಸೀಸನ್ 4ನ 7ನೇ ದಿವಸಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಸ್ನೇಹಿತರೆ, 5 ಗಂಟೆಗೆ ಎದ್ದು 5:15ಗೆ ಲೈವ್ ಅಟೆಂಡ್ ಮಾಡ್ತಾ ಇದ್ದೀರಾ. ನಿಮ್ಮ ಎಲ್ಲ ಉತ್ಸಾಹಕ್ಕೆ, ನಿಮ್ಮ ಎಲ್ಲ ಶಕ್ತಿಗೆ ನನ್ನದೊಂದು ಹ್ಯಾಟ್ಸ್ ಆಫ್. ಸ್ನೇಹಿತರೆ, ನಿಮ್ಮ ಈ ಉತ್ಸಾಹ ನೋಡಿಕೊಂಡೇ ನಾನು ಹೊಸ ಟಾಪಿಕನ್ನು ಪ್ರತಿನಿತ್ಯ ತರೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಇವತ್ತು ನಿಮಗೆ ತಂದಿರೋ ಟಾಪಿಕ್, ವೈ ಓನ್ಲಿ 5% ಪೀಪಲ್ ಸಕ್ಸಸ್ಫುಲ್. ಅಂದರೆ ನೀವು 100 ಜನರ ಗುಂಪು ಅಬ್ಸರ್ವ್ ಮಾಡಿರಿ, 100 ಜನರಲ್ಲಿ 5 ಜನ ಸಕ್ಸಸ್ಫುಲ್ ಆದವ್ರ ಥರ ಕಾಣ್ತಾ ಇರ್ತಾರೆ. 90% ಜನ ಆವರೇಜ್ ಲೈಫನ್ನು ಲೀಡ್ ಮಾಡ್ತಾ ಇರ್ತಾರೆ, ಮೀಡಿಯೋಕರ್ ಥರ ಬದುಕ್ತಾ ಇರ್ತಾರೆ. ಮೀಡಿಯೋಕರ್ ಆಗದೆ ನೀವು ಅತ್ಯಂತ ಉನ್ನತ ವ್ಯಕ್ತಿಯಾಗಿ ಸಕ್ಸಸ್ಫುಲ್ ಪರ್ಸನ್ ಆಗಿ ಕಾಣಬೇಕು ಅಂತಂದರೆ ಏನೇನು ಅವರ ರಹಸ್ಯಗಳೇನಿದೆ ಅಂತ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು. ಹಾಗಾಗಿ ನಾವಿವತ್ತು ಪ್ರಶ್ನೆ ಮಾಡ್ತವ್ರು ನಿಮಗಿಷ್ಟೇ, ನೀವು 5% ಕಡೆಗೆ ಬರ್ತೀರಾ, 95% ಕಡೆ ಉಳ್ಕೋತೀರಾ ಅಂತ. ಸಕ್ಸಸ್ಫುಲ್ ಕಡೆ ಬರೋದಕ್ಕೋಸ್ಕರನೇ ನೀವು ಈ ಪ್ರಯತ್ನ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ನಿಮಗೆ ವಿಶೇಷವಾದ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ಗಳನ್ನ ಇವತ್ತು ಕೊಡೋ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಈಗಾಗಲೇ ಗೊತ್ತು ನಿಮಗೆ, 1ನೇ ದಿವಸ ದಿನಚರ್ಯ, 2ನೇ ದಿವಸ ಬ್ರಹ್ಮಚರ್ಯ, 3ನೇ ದಿವಸ ಸಹಚರ್ಯ, 4ನೇ ದಿನ ಸೈಕಾಲಜಿ ಆಫ್ ಮನಿ ಬಗ್ಗೆ ಮಾತಾಡಿದ್ವಿ, 5ನೇ ದಿನ ಫೇಲ್ಯೂರಿಂದ ಹೊರಗೆ ಬರೋದ್ರ ಬಗ್ಗೆ, 6ನೇ ದಿನ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಮಾತಾಡಿದ್ವಿ. ಇವತ್ತು ಓನ್ಲಿ 5% ಪೀಪಲ್ ಸಕ್ಸಸ್ಫುಲ್. ಆ 5% ಕ್ಲಬ್ಗೆ ನೀವು ಹೇಗೆ ಬರಬೇಕು. ಬರೀ 5am ಕ್ಲಬ್ ಬಂದರೆ ಸಾಕಾಗಲ್ಲ, 5am ಕ್ಲಬ್ಬಿಂದ 5% ಕ್ಲಬ್ಗೆ ಬರಬೇಕಲ್ಲ. ಆ ಪ್ರಯತ್ನ ಇವತ್ತು ಮಾಡ್ತಾ ಬರೋಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಈ 2 ಟಾಪಿಕ್ ನಾನು ಹೇಳೋದು, ವಾಟ್ ಈಸ್ ಸಕ್ಸಸ್ ಅಂತ ಫಸ್ಟ್ ತಗೋತೀನಿ. ಆಮೇಲೆ 30 ಕ್ಯಾರೆಕ್ಟರ್ಸ್ಗಳು, ಸಕ್ಸಸ್ಫುಲ್ ಪೀಪಲ್ಗಳ 30 ಲಕ್ಷಣಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಈಗ ಕೌಂಟ್ ಡೌನ್ ಸ್ಟಾರ್ಟ್ ಮಾಡೋಣ. ವೆರಿ ಫಸ್ಟ್, ಈ ದಿನ ಯಾಕೆ ಇದನ್ನು ತೆಗೆದುಕೊಂಡಿದ್ದೀನಿ ಅಂದರೆ, ಕಾಳರಾತ್ರಿ ದೇವಿ ಆರಾಧನೆ 7ನೇ ದಿವಸ ಆಗಿರುತ್ತೆ, ನವರಾತ್ರಿಯಂದು. ಈಕೆ ಭಯಭೀತಿಯನ್ನು ಸೃಷ್ಟಿಸುವ ದುಷ್ಟಶಕ್ತಿಗಳನ್ನು, ಈಗ ನಮಗೇನು ಫೇಲ್ಯೂರ್ ಇತ್ತು, ಆ ಫೇಲ್ಯೂರಿಂದ ಹೊರಗೆ ಬರೋದು ಹೇಳ್ಕೊಟ್ವಿ, ಫೇಲ್ಯೂರನ್ನ ಅವಾಯ್ಡ್ ಮಾಡೋದು ಹೇಳ್ಕೊಟ್ವಿ, ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಟ್ ಮಾಡೋದು ಹೇಳ್ಕೊಟ್ವಿ. ಇವೆಲ್ಲ ಹೇಳಿಕೊಟ್ಟ ನಂತರವೂ ಸಣ್ಣ ಸಣ್ಣ ಭಯಗಳಿದ್ದರೆ, ಆ ಭಯಗಳನ್ನು, ದುಷ್ಟಶಕ್ತಿಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಕಾಳರಾತ್ರಿ ದೇವಿಯ ಆಶೀರ್ವಾದ ಪಡ್ಕೊಂಡು ಸಕ್ಸಸ್ ಕಡೆ ನುಗ್ತಾ ಬರೋಣ. ಸ್ನೇಹಿತರೆ, ವಾಟ್ ಈಸ್ ಸಕ್ಸಸ್ ಅಂತ ಅಂದರೆ, ಈಗ ಇದು ಸ್ಟೂಡೆಂಟ್ಸ್ ನೋಡ್ತಾ ಇದ್ದರೆ ಅವರಿಗೆ ಎಕ್ಸಾಮಲ್ಲಿ ಸ್ಕೋರ್ ಮಾಡಬೇಕು, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೂತವರಿದ್ದರೆ ನೀವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ಲಿಯರ್ ಮಾಡಿ ಒಂದು ಜಾಬ್ ತೊಗೋಬೇಕು, ನೀಟ್ಗೆ ಕೂರೋರಿದ್ದರೆ ನೀಟ್ ಕ್ಲಿಯರ್ ಮಾಡಿ ಮೆಡಿಕಲ್ ಸೀಟ್ ಪಡ್ಕೋಬೇಕು. ಹೀಗೆ ಯಾರಿಗೆ ಯಾವುದು ಬೇಕಾಗಿದೆಯೋ ಅಥವಾ ಬೇಕು ಅನ್ನಿಸ್ತಾ ಇದೆಯೋ, ಹಾಸ್ಪಿಟಲ್ಗೆ ಸೇರ್ತಾ ಇದ್ದಾರೆ, ಒಬ್ಬ ಪೇಷಂಟ್ ಇದ್ದಾರೆ, ಆ ಪೇಷಂಟ್ಗೆ ನೀವು ಜಗತ್ತಿನಲ್ಲಿ ಏನು ಕೊಟ್ಟರೂ ಬೇಕಾಗಿಲ್ಲ, ಇಮ್ಮಿಡಿಯೇಟಾಗಿ ಆತ ಗುಣಮುಖನಾಗಿ ಹೊರಗೆ ಬರಬೇಕು. ಗುಣಮುಖನಾಗಿ ಹೊರಗೆ ಬರೋದೇ ಯಶಸ್ವಾಗಿರುತ್ತೆ. ಒಬ್ಬ ಕ್ಯಾನ್ಸರ್ ಪೇಷಂಟ್ಗೆ ಕ್ಯಾನ್ಸರಿಂದ ಹೊರಗೆ ಬಂದ ಅಂತಾರೆ, ಶುಗರ್ ಪೇಷಂಟ್ಗೆ ರಿವರ್ಸ್ ಶುಗರ್ ಮಾಡ್ಕೊಂಡ ಅಂದರೆ ದಟ್ ಈಸ್ ಸಕ್ಸಸ್. ಹಾಗಾಗಿ ಇದು ಸಕ್ಸಸ್ನ ವ್ಯಾಖ್ಯಾನ ತುಂಬ ಬೃಹತ್ತಾಗಿರುತ್ತೆ. ಈ ವಿಡಿಯೋನ ಎಲ್ಲ ಬಗೆಯ ಜನಗಳು ನೋಡ್ತಾ ಇರ್ತೀರ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಸಕ್ಸಸ್ ಅನ್ನೋದು ಕೇವಲ ಎಕ್ಸಾಮ್ ಪಾಸ್ ಮಾಡೋದು, ಕೇವಲ ಒಂದು ಜಾಬ್ ಹಿಡಿಯೋದು ಅಲ್ಲ. ಈಗ ಒಬ್ಬ ಹುಡುಗ ಒಂದು ವಧುವರರ ಹುಡುಕಾಟದಲ್ಲಿದ್ದಾಗ ಅದು ಸಿಕ್ತು ಅಂದರೆ ಅವ್ರಿಗೆ ಸಕ್ಸಸ್ ಅನಿಸ್ತಾ ಇರುತ್ತೆ. ಆ ಬಗೆಯ ಸಕ್ಸಸ್ ಪಡಿಬೇಕು ಅಂದರೆ ನಮ್ಮೆಲ್ಲ ಏನೆಲ್ಲ ಗುಣಗಳಿರಬೇಕು ಅನ್ನೋದನ್ನು ನೋಡ್ತಾ ಬರೋಣ. 5% ಕ್ಲಬ್ಬನ್ನು ನಿಮಗೆ ಈಗಾಗಲೇ ತಿಳಿಸಿದ್ದೀನಿ. ನೀವು ಎಲ್ಲಿದ್ದೀರಾ ಅಂತ ನೋಡ್ಕೋಬೇಕು. 95%ಅಲ್ಲಿದ್ದೀರಾ, 5%ಅಲ್ಲಿದ್ದೀರಾ. ಸಕ್ಸಸ್ಫುಲ್ ಆಗಬೇಕು ಅಂತ ಅಂದರೆ, ನಾನು ಹೇಳಿದ್ನಲ್ಲ, ನೀವು ಯಾವುದೇ ಕಾಲದಿಂದ ತೆಗೆದುಕೊಂಡು ಬಂದರೂ 5% ಜನ ಸಕ್ಸಸ್ಫುಲ್ ಇರ್ತಾ ಇದ್ದಾರೆ. ನಿಮ್ಮನ್ನು ಫಸ್ಟ್ 5amಗೆ ಟ್ಯೂನ್ ಮಾಡ್ತಾ ಇರೋದು ಅದಕ್ಕೆ. ನಾನು 5am to 5%ಗೆ ಬರಬೇಕು ಅಂತ. ಸಕ್ಸಸ್ಫುಲ್ ಪೀಪಲ್ ಆಗೋದಕ್ಕೆ ಏನೆಲ್ಲ ಮಾಡಬೇಕು, ಅದಕ್ಕೆ ಅವರ 30 ಲಕ್ಷಣಗಳು ಮುಖ್ಯವಾಗಿ ಗುರುತಿಸ್ತೀವಿ. ಹಲವಾರು ಪುಸ್ತಕಗಳು, ಹಲವಾರು ಜನರ ಮಾರ್ಗದರ್ಶನದಿಂದ ಕ್ರೋಢೀಕೃತ ಮಾಡಿರೋಂಥದ್ದು ಇದು. 30 ಪ್ರಮುಖ ಲಕ್ಷಣಗಳನ್ನ ಅವ್ರದ್ದು ಗುರುತಿಸ್ತೀವಿ. ಆ 30 ಲಕ್ಷಣಗಳಲ್ಲಿ ನಿಮ್ಮಲ್ಲಿ ಎಷ್ಟಿದೆ ಪಾಯಿಂಟ್ ಹಾಕ್ಕೊಂಡು ಹೋಗ್ರಿ. ಪಾಯಿಂಟ್ ನಂಬರ್ 1, ಓಕೆ ನಾನು ಇದೀನಿ ಇದರಲ್ಲಿ. ಪಾಯಿಂಟ್ ನಂಬರ್ 2, ಇದೀನಿ ಇದರಲ್ಲಿ. ಅಟ್ಲೀಸ್ಟ್ 15ಕ್ಕಿಂತ ಹೆಚ್ಚು ಕ್ಯಾರೆಕ್ಟರ್ಸ್ ನೀವು ಇದರಲ್ಲಿ ಇದ್ದೀರಿ ಅಂದರೆ ಓಕೆ, ಯು ಆರ್ ರೆಡಿ ಟು ಕಮ್ 5% ಕ್ಲಬ್. ಆನಂತರ ಅದನ್ನು ಇನ್ಕ್ರೀಸ್ ಮಾಡ್ಕೋಬೋದು. 15ಕ್ಕಿಂತ ಕಡಿಮೆ ಇದ್ದೀರಾ ಸ್ಕೋರ್ ಅಂತ ಅಂದರೆ ಮಸ್ಟ್ ಡೆವಲಪ್ ಮಾಡ್ಕೊಳ್ಳೇಬೇಕು. ಆ ಡೆವಲಪ್ ಮಾಡ್ಕೊಳ್ಳೋಕೆ ಏನು ಮಾಡ್ಬೋದು ಅನ್ನೋದನ್ನು ನಾನು 8ನೇ ದಿವಸದಲ್ಲಿ ತಿಳಿಸ್ತಾ ಬರ್ತೀನಿ. ಇವತ್ತು ನಿಮಗೆ 30 ಕ್ಯಾರೆಕ್ಟರ್ಸ್ ನಿಮ್ಮ ಸ್ಕೋರ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ತಿಳಿಸ್ತಾ ಇದ್ದೀನಿ. ವೆರಿ ಫಸ್ಟ್, ಪರ್ಸನ್ ವಿತ್ ಸ್ಮಾರ್ಟ್ ಗೋಲ್ಸ್ ಅಂತ ಅಂದರೆ, ಇದು ಭಾಳ ಸರಿ ನನ್ನ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ. ಸ್ಪೆಸಿಫಿಕ್ ಆಗಿರಬೇಕು ನಿಮ್ಮ ಗುರಿ. ಅಂದರೆ ಆ್ಯಕ್ಚುಲಿ ಏನು ನೀವು ಆಗಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಈ PU ಹುಡುಗರಿಗೆ ಹೋಗಿ ಕೇಳ್ರಿ, ಸರ್ ಫಸ್ಟ್ PUC ಪಾಸ್ ಆಗಲಿ ಸರ್, ಆಮೇಲೆ ನೋಡೋಣ ಅಂತಾರೆ. ಅಂದರೆ ದೇ ಆರ್ ಡಿಸೈಡೆಡ್ ಡೆಸ್ಟಿನಿ, ಅದೃಷ್ಟವನ್ನು ಅವಲಂಬಿಸಿರ್ತಾರೆ. ನೀಟ್ ಸಿಕ್ಕರೆ ಆ ಕಡೆ ಹೋಗ್ತೀನಿ ಸರ್, CET ಪಾಸ್ ಆದರೆ ಈ ಕಡೆ ಹೋಗ್ತೀನಿ, ಯಾವುದು ಇಲ್ಲ ಅಂದರೆ BSc ಮಾಡ್ತೀನಿ, ಇಲ್ಲ LLB ಸಿಕ್ಕರೆ ಅದಕ್ಕೂ ಹೋಗೋಣ ಅತ್ಲಾಗೆ. ಏನೂ ಸ್ಪೆಸಿಫಿಕ್ ಆಗಿಲ್ಲ. ಸ್ಪೆಸಿಫಿಕ್ ಆಗಿ ಇಲ್ಲದೆ ಇದ್ದಾಗ
ನೀವೇನು ಅಚೀವ್ ಮಾಡೋಕ್ಕಾಗಲ್ಲ. ಈಗ ಜಾಬ್ ತೊಗೋಬೇಕು, ಕಾಂಪಿಟೇಟಿವ್ ಫೀಲ್ಡಿಗೆ ಬಂದಿರಾ ಅಂದರೆ ಜಾಬ್ ತೊಗೋಬೇಕು ಅನ್ನೋದಷ್ಟೇ ಸ್ಪೆಸಿಫಿಕ್ಕಾ ಅಥವಾ ಪರ್ಟಿಕ್ಯುಲರ್ ಇಂಥ ಜಾಬೇ ಬೇಕು ಅನ್ನೋ ಸ್ಪೆಸಿಫಿಕ್ಕಾ? ಆ ಸ್ಪೆಸಿಫಿಕ್ಕನ್ನು ನೀವು ಡಿಸೈಡ್ ಮಾಡ್ಕೋಬೇಕಾಗತ್ತೆ. ಮೆಜುರೇಬಲ್, ನಿಮ್ಮ ಅಳತೆಗೆ ಸಿಕ್ಕುವಂಥ ಗೋಲ್ ಇಟ್ಕೋಬೇಕು, ಬೇಕಾಬಿಟ್ಟು ಗೋಲ್ ಇಟ್ಕೊಳ್ಳೋಂಗಿಲ್ಲ. ಅಂದರೆ ನಿಮ್ಮ ಕೈಲಿ ಸಾಧ್ಯ ಆಗೋಂಥದ್ದು. ಈಗ ನಾನು ಈ ವಯಸ್ಸಿನಲ್ಲಿ ವಿರಾಟ್ ಕೊಹ್ಲಿ ಅವರು ಅಷ್ಟು ಪಾಪ್ಯುಲಾರಿಟಿ ನಾನು ಕ್ರಿಕೆಟರ್ ಆಗಬೇಕು ಅಂದ್ಕೊಂಡ್ರೆ ಅದು ಕೆಟ್ಟು ಅಟ್ಟರ್ ಫ್ಲಾಪ್ ಐಡಿಯಾ. ಒಲಿಂಪಿಕ್ಸ್ ನಡೀತು, ಒಲಿಂಪಿಕ್ಸಲ್ಲಿ ನೀರಜ್ ಚೋಪ್ರಾ ಅವರು ಚಾಂಪಿಯನ್ ಆಗಿದ್ದು ನೋಡಿ ನಾನು ಒಲಿಂಪಿಕ್ಸ್ಗೆ ಹೋಗಬೇಕು, ಅದರಂಥ ವರ್ಸ್ಟ್ ಐಡಿಯಾ ಇನ್ನೊಂದಿರಲ್ಲ. ಯಾಕಂದರೆ ಕೆಲವೆಲ್ಲ ಸರ್ಟೇನ್ ಏಜಲ್ಲಿ ಸ್ಟಾರ್ಟ್ ಆಗಬೇಕಾಗತ್ತೆ ಆ ಪ್ರಯತ್ನಗಳು, ಸರ್ಟೇನ್ ಟ್ರೈನಿಂಗ್ಸ್ ಬೇಕಾಗತ್ತೆ. ಅದು ಮಾಡದೆ ಹೋದರೆ ನಿಮ್ಮ ಐಡಿಯಾಗಳು ಮೆಜುರೇಬಲ್ಲೇ ಆಗಿರಲ್ಲ. ಅದು ಅಟೈನಬಲ್, ಸಾಧಿಸಬಹುದಾದ ಗುರಿಯಾಗಿರಬೇಕು. ಸುಮ್ಮನೆ ಹುಚ್ಚುಚ್ಚು ಕನಸು ಕಾಣೋದು, ಡೇ ಡ್ರೀಮ್ ಮಾಡೋದಾಗಿರಬಾರ್ದು. ಅಟೈನಬಲ್, ರಿಯಲಿಸ್ಟಿಕ್, ನಿಜ ನಿಜ ಅನ್ನಿಸ್ಬೇಕು. ನಮ್ಮ ಪೊಟೆನ್ಷಿಯಾಲಿಟಿ, ನಾವು ಹೋಗ್ತಾ ಇರೋ ದಾರಿ, ನಾವು ತಲುಪಬೇಕಾದ ಗುರಿ, ಇದಕ್ಕೊಂದು ರಿಯಲಿಸ್ಟಿಕ್ ಆಗಿರಬೇಕು. ಏನೇನೋ ಭ್ರಮಾತ್ಮಕವಾಗಿರಬಾರ್ದು. ಜೊತೆಗೆ ಟೈಮ್ ಬೌಂಡ್, ಈ ಸಮಯದೊಳಗೆ ನಾನು ಅಚೀವ್ ಮಾಡ್ತೀನಿ ಅಂತಂದರೆ ಆ ಸಮಯದೊಳಗೆ ಅಚೀವ್ ಮಾಡಬೇಕು. ಇದ್ದಿದ್ದನ್ನು ನಾವು ಸ್ಮಾರ್ಟ್ ಗೋಲ್ ಅಂತ ಕರಿತೀವಿ. ಇಲ್ಲೊಂದು ಚಿತ್ರಗಳನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಪೀಪಲ್ ವಿತ್ ನೋ ಗೋಲ್ಸ್, 83% ಜನ ಯಾಕೆ ಹೊರಗೆ ಬೀಳ್ತಾರೆ ಅಂತಂದರೆ ಅವರಿಗೆ ಗೋಲ್ಸ್ಗಳೇ ಇಲ್ಲ. ಅವ್ರ ಗುರಿ ಇಲ್ಲದ ಜನಗಳು, ಗುರಿ ಇಲ್ಲದೆ ಇದ್ದಾಗ ಆಟೋಮೆಟಿಕ್ಲಿ ಸ್ಪೆಸಿಫಿಕ್ಕಾಗಿ ಗುರಿನೇ ಇಲ್ಲ ಅಂದಮೇಲೆ ಅವ್ರು ಹೆಂಗೆ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ? ದಟ್ ರೀಸನ್ ಅವರು ಸಕ್ಸಸ್ಫುಲ್ ಆಗಲ್ಲ. ಆದರೆ ಅವರಲ್ಲಿದ್ದೀರಾ ನೀವು, ನೋ ಗೋಲ್ಸಲ್ಲಿದ್ದೀರಾ. ನೋ ಗೋಲ್ಸಲ್ಲಿದ್ದರೆ ನೀವು ಇವತ್ತೇ ಗೋಲ್ಸ್ ಫಿಕ್ಸ್ ಮಾಡ್ಕೋಬೇಕು. ಸರಿ, ಮೈಂಡಲ್ಲಿ ಗೋಲ್ ಫಿಕ್ಸ್ ಮಾಡ್ಕೊಂಡ್ರೆ ನಾನು ಇದು ಆಗಬೇಕು ಅಂತ. ನಿಮ್ಮ ಮೈಂಡಲ್ಲಷ್ಟೇ ಗೋಲ್ ಫಿಕ್ಸ್ ಆದರೆ 14% ಜನ ಸಕ್ಸಸ್ಫುಲ್ ಆಗ್ತಾರೆ ಮೈಂಡಲ್ಲಿ ಗೋಲ್ ಇದ್ದವರು. ಯಾರು ರಿಟರ್ನ್ ಗೋಲ್ ಬರೆದಿಡ್ತಾರೋ, ನಾನು ಇದ್ದೇ ಆಗಬೇಕು, ಇಂಥದ್ದೇ ಪಡಿಬೇಕು, ಇಷ್ಟು ವರ್ಷದೊಳಗೆ ಪಡಿಬೇಕು, ರಿಟರ್ನ್ ಗೋಲ್ ಯಾರು ಮಾಡ್ತಾರೆ ಅವರು 3% ಇರ್ತಾರೆ. ಇವತ್ತೇ ಕಮಿಟ್ ಆಗ್ರಿ. ನಿಮ್ಮ ಕೇಪಬಿಲಿಟಿ, ನಿಮಗೆ ಇರುವ ಸಮಾಜ, ನಿಮಗಿರುವ ಪರಿಸರ, ನಿಮಗಿರುವ ಸಪೋರ್ಟ್, ಅಂದರೆ ಏನು ನಾವು ಬೆಂಬಲಗಳು ಅಂತ ಹೇಳ್ತೀವಿ, ಆ ಬೆಂಬಲಗಳೆಲ್ಲ ಹೇಗಿದೆ ನೋಡಿಕೊಂಡು ಒಂದು ಸ್ಪೆಸಿಫಿಕ್ ಆದ ಸ್ಮಾರ್ಟ್ ಗೋಲ್ ಡಿಸೈಡ್ ಮಾಡ್ಕೊಳ್ರಿ. ಅದನ್ನು ಬರೆದಿಡ್ರಿ. ಆಟೋಮೆಟಿಕಲಿ ನಿಮ್ಮ ಶಕ್ತಿ ಆ ಕಡೆ ಹರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಕ್ಸಸ್ಫುಲ್ ಪರ್ಸನ್ನ ಮೊದಲ ಗುಣವೇ ಸ್ಮಾರ್ಟ್ ಗೋಲ್, ಸ್ಮಾರ್ಟ್ ವಿಷನ್ ಇರುತ್ತೆ. ಆಸ್ಟ್ರಿಯಾದಲ್ಲಿದ್ದ ಆರ್ನಾಲ್ಡ್ ಅವ್ರಿಗೆ ಅಮೇರಿಕಕ್ಕೆ ಹೋಗಿ ನಾನೊಬ್ಬ ರಿಚೆಸ್ಟ್ ಪರ್ಸನ್, ಬಾಡಿ ಬಿಲ್ಡರ್, ಫಿಲ್ಮ್ ಆ್ಯಕ್ಟರ್ ಆಗಬೇಕು ಅನಿಸುತ್ತೆ, ನಾನೊಬ್ಬ ಸ್ಮಾರ್ಟ್ ಪರ್ಸನ್ ಆಗಬೇಕು ಅನಿಸುತ್ತೆ. ಆಸ್ಟ್ರಿಯಾದ ಕುರಿಗಾಹಿ ಮಗ ಒಬ್ಬ ಅಮೇರಿಕಕ್ಕೆ ಬಂದು ಒಂದು ಕ್ಯಾಲಿಫೋರ್ನಿಯಾ ಸ್ಟೇಟ್ನ ಗವರ್ನರ್ವರೆಗೂ ಬೆಳೆದ್ಬಿಡ್ತಾರೆ. ಸಾಧ್ಯ ಆಗಿದ್ದು ಒಂದು ವಿಷನ್ನಿಂದಾಗಿ. ಅದು ನಿಮಗೆ ಗೊತ್ತಿರಬೇಕು. ನಂಬರ್ 2, ಪ್ರಾಕ್ಟೀಸ್. ವಿಷನ್ ಇರುತ್ತೆ. ಈಗ ನಾನು ಅದು ಮಾಡಬೇಕು, ಇದು ಮಾಡಬೇಕು, ಎಷ್ಟು ಜನಕ್ಕೆ ವಿಷನ್ ಇಲ್ಲ. ವಿಷನ್ ಇದೆ, ವಿಷನ್ ಕಡೆ ಪ್ರಾಕ್ಟೀಸ್ ಮಾಡ್ತೀರಾ ಅಂದರೆ ಪ್ರಾಕ್ಟೀಸೇ ಇಲ್ಲ. ಅಂದರೆ ನೀವು ಪೊಲೀಸ್ ಆಗಬೇಕು ಅಂತಂದರೆ ಫಿಸಿಕಲಿ ಫಿಟ್ ಆಗ್ತಾ ಇರಬೇಕು, ಮೆಂಟಲಿ ಫಿಟ್ ಆಗ್ತಾ ಇರಬೇಕು. ಪೊಲೀಸ್ ಆಗಬೇಕು ಅನ್ನೋ ಸ್ಮಾರ್ಟ್ ಗೋಲ್ ಇದೆ, ಅದಕ್ಕೆ ಏನೇ ಅಭ್ಯಾಸ ಪ್ರಯತ್ನಗಳು ಮಾಡದೆ ಹೋದರೆ ಅದು ಯೂಸೇ ಇಲ್ಲ. ನಿಮ್ಮ ವಿಷನ್ಗೆ ವ್ಯಾಲ್ಯೂ ಇಲ್ಲ. ವಿಷನ್ಗೆ ವ್ಯಾಲ್ಯೂ ಬರಬೇಕು ಅಂದರೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ರೆಗ್ಯುಲರ್ ಪ್ರಾಕ್ಟೀಸ್, ಮತ್ತು ಬರೀ ಪ್ರಾಕ್ಟೀಸ್ ಅಲ್ಲ, ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಬೇಕು. ಆ ಪ್ರಾಕ್ಟೀಸ್ ಸ್ಟಡಿ ಆಗಿರ್ಬೋದು, ಫಿಸಿಕಲ್ ಫಿಟ್ನೆಸ್ ಆಗಿರ್ಬೋದು, ಮೆಂಟಲ್ ಫಿಟ್ನೆಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದರ ಕಡೆ ನಿರಂತರ ಪ್ರಯತ್ನ ಬೇಕು. ಅದು ಮಾಡದೆ ಹೋದರೆ ಸಕ್ಸಸ್ ನಿಮ್ಮ ಕಡೆ ಬರಲ್ಲ. ನಂಬರ್ 3, ಡಿಸಿಪ್ಲಿನ್. ಶಿಸ್ತು ಭಾಳ ಮುಖ್ಯ. ಹೈಲಿ ಇಂಡಿಸಿಪ್ಲಿನ್ ಸ್ಟೂಡೆಂಟ್ಸ್ಗಳನ್ನು, ಯೂತ್ಸ್ಗಳನ್ನು ನಾನು ನೋಡ್ತಾ ಇರ್ತೀನಿ. ಅವ್ರು ಇಂಡಿಸಿಪ್ಲಿನ್ ನೋಡಿದ್ರೆ ಅವ್ರು ಏನೋ ಒಂದು ಆಗ್ಬೋದು, ಬಟ್ ಸಕ್ಸಸ್ ಅಂತೂ ಆಗೋಕ್ಕೆ ಸಾಧ್ಯ ಇಲ್ಲ. ಏನು ನಿರೀಕ್ಷಿತ ಬೃಹತ್ ಸಕ್ಸಸ್ 5% ಕ್ಲಬ್ಗೆ ಹೇಳಿದ್ನಲ್ಲ, ಅದಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. 5% ಕ್ಲಬ್ಬಿಗೆ ಬರಬೇಕಂದ್ರೆ ಒಂದು ಶಿಸ್ತನ್ನು ಅಡ್ಯಾಪ್ಟ್ ಮಾಡ್ಕೋಬೇಕು. ಈಗ ಒಂದು ಟ್ರೈನ್ ಅಬ್ಸರ್ವ್ ಮಾಡಿರಿ, ಬುಲೆಟ್ ಟ್ರೈನ್ ಅಬ್ಸರ್ವ್ ಮಾಡಿರಿ. ಟ್ರ್ಯಾಕ್ ಒಳಗಡೆ ಅದು ಎನಾರ್ಮಸ್ ಸ್ಪೀಡಲ್ಲಿ ಹೋಗ್ತಾ ಇದ್ದರೂ ತನ್ನ ಗುರಿಯ ಕಡೆಗೆ ಹೋಗ್ತಾ ಇರುತ್ತೆ. ಅದೇ ಟ್ರ್ಯಾಕ್ ಬಿಟ್ಟು ಹೋದರೆ ಅದು ಡಿಸಾಸ್ಟರ್ ಆಗುತ್ತೆ. ನೀವು ಅಷ್ಟೇ, ನಿಮ್ಮ ಗುರಿ ಒಂದು ಕಡೆ ಇದೆ, ಟ್ರ್ಯಾಕ್ ಬಿಟ್ಟು ಎಲ್ಲೆಲ್ಲೋ ಹೋಗ್ತಾ ಇದ್ದೀರ ಅಂದರೆ ಡಿಸಾಸ್ಟರ್ಗೆ ಲೀಡ್ ಮಾಡುತ್ತೆ. ಶಿಸ್ತು ಅಡ್ಯಾಪ್ಟ್ ಮಾಡ್ಕೊಳ್ರಿ. ಬೀಚ್, ಸಮುದ್ರದ ಒಂದು ತಾಳ್ಮೆ, ಸಹಿಷ್ಣುತೆ, ಪೇಷನ್ಸ್ ನಿಮಗೆ ಬೇಕು. ಸಮುದ್ರ ಎಲ್ಲಿವರೆಗೂ ಬರಬೇಕೋ ಅಲ್ಲಿವರೆಗೂ ಬಂದು ಹೋಗ್ತಾ ಇದ್ದರೆ ಅದನ್ನು ಬೀಚಲ್ಲೋಗಿ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಯಾವತ್ತು ಸಮುದ್ರ ತನ್ನ ಅಡೆತಡೆ ಎಲ್ಲೆಯನ್ನು ಮೀರಿ ಸ್ಫೋಟಗೊಂಡು ಉಕ್ಕೇರುತ್ತಲ್ಲ, ದಟ್ ಈಸ್ ಕಾಲ್ಡ್ ಸುನಾಮಿ. ಎಲ್ಲ ಸರ್ವನಾಶ. ಇವತ್ತಿನ ಯುವಕರು ಸರ್ವನಾಶಕ್ಕೆ ಕಾರಣನೇ ತಮ್ಮದೊಂದು ಎಲ್ಲೆಯನ್ನು ಮೀರಿ ಹೋಗ್ತಾ ಇದ್ದೀರಾ. ಆ್ಯಂಡ್ ದೆನ್ ಪೊಲೀಸ್ ಡಾಗ್ ವಿಚಾರ ನಿಮಗೆ ಗೊತ್ತೇ ಇರುತ್ತೆ. ಕೆಲವೊಮ್ಮೆ ಮಾತು ಕೇಳಿರ್ತೀವಿ, ನಾಯಿನ ತೆಗೆದುಕೊಂಡು ಹೋಗಿ ಪಲ್ಲಂಗದ ಮೇಲೆ ಕೂರಿಸಿದ್ರು ಅದು ತನ್ನ ಬುದ್ಧಿ ಬಿಡುತ್ತದೆಯಾ ಅಂತ. ಬಿಡುತ್ತದೆ. ಡಿಸಿಪ್ಲಿನಿಂದ, ಶಿಸ್ತಿನಿಂದ ಡಾಗನ್ನು ಕೂಡ ಟ್ರೈನ್ ಮಾಡ್ತಾರೆ. ನಾನು ಪೊಲೀಸಲ್ಲಿದ್ದಾಗ ತುಂಬ ಸರಿ ಪೊಲೀಸ್ ಡಾಗ್ಗಳು ನೋಡ್ತಾ ಇದ್ವಿ ಪ್ಯಾರೇಡ್ಗೆ ಹೋದಾಗ.
ಕೂತ್ಕೊಂಡ್ರೆ ಕೂತ್ಕೊಳ್ಳುತ್ತೆ, ನಿಂತ್ಕೊಂಡ್ರೆ ನಿಂತ್ಕೊಳ್ಳುತ್ತೆ, ಪಕ್ಕದಲ್ಲೇ ಗಲೀಜಿದ್ರು ಅದ್ರ ಕಡೆ ತಿರುಗಿ ಕೂಡ ನೋಡಲ್ಲ. ಗಲೀಜ್ ಅಂದರೆ ಡಾಗ್ಸ್ ಹೋಗ್ತವೆ ಅಂತ ನಾವು ಹೇಳೋದು, ಹೋಗೋದಿಲ್ಲ. ಅದು ತನ್ನ ಟ್ರ್ಯಾಕ್ ಬಿಟ್ಟು ಎಲ್ಲೂ ಹೋಗಲ್ಲ. ಡಾಗ್ಗಳಿಗೆ ಪೊಲೀಸ್ ಟ್ರೈನ್ ಮಾಡಿ ಶಿಸ್ತನ್ನು ಕಲಿಸೋ ಮೂಲಕ ತನ್ನ ದಾರಿಯಲ್ಲಿ ಹೋಗೋದಕ್ಕೆ ರೆಡಿ ಮಾಡ್ತಾರೆ. ಇನ್ನು ಡಾಗ್ಗಿಂತ ಎಷ್ಟು ಎವಾಲ್ವ್ಡ್ ಪರ್ಸನ್ಸ್ ನಾವು. ಸೊ ಅಡ್ಯಾಪ್ಟ್ ಡಿಸಿಪ್ಲಿನ್. ನಂಬರ್ 4 ಕನ್ಸಿಸ್ಟೆನ್ಸಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ನಿರಂತರತೆ ಕಾಯ್ದುಕೊಳ್ಳದೆ ಹೋದರೆ, ಕನ್ಸಿಸ್ಟೆನ್ಸಿ ಇಲ್ಲದೆ ಹೋದರೆ, ಅದನ್ನು ರೆಗ್ಯುಲರಾಗಿ ಮಾಡದೆ ಹೋದರೆ ಯಾವುದೂ ಕೂಡ ನಿಮ್ಮ ಹತ್ರ ಉಳ್ಕೊಳ್ಳಲ್ಲ. ನಾನು ಭಾಳ ಕಡೆ ಹೇಳ್ತಾ ಇರ್ತೀನಿ 365 - 1 = 0 ಅಂತ. 365 ದಿನದಲ್ಲಿ ಒಂದಿನ ನೀವು ಹಾಳು ಮಾಡಿಕೊಂಡ್ರು ಅದು 0ಗೆ ಸಮ ಆಗುತ್ತೆ. ದಿಸ್ ಇಸ್ ನಾಟ್ ಮ್ಯಾಥಮೆಟಿಕ್ಸ್. ಸಕ್ಸಸ್ಫುಲ್ ಲೈಫ್ ಅಂದರೆ ಮ್ಯಾಥಮೆಟಿಕ್ಸ್ ಅಲ್ಲ. 365 ದಿನವೂ ಎಫರ್ಟ್ ಹಾಕಬೇಕು, ಒಂದು ದಿನ ಕೂಡ ಕಳಿಬಾರ್ದು ಅಂತಿರ್ತೀನಿ. ಯಾಕೆ ಅಷ್ಟು ಹಠಕ್ಕೆ ಬಿದ್ದು ಹೇಳ್ತೀವಿ ಅಂತ ಅಂದರೆ ಕನ್ಸಿಸ್ಟೆನ್ಸಿಯ ಮಹತ್ವ ಅಷ್ಟಿರುತ್ತೆ. ನೀವು ವಿಷನ್ ಇಟ್ಕೊಂಡಿದ್ದೀರಾ, ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಾ, ಡಿಸಿಪ್ಲಿನ್ ಅಡಾಪ್ಟ್ ಮಾಡಿದ್ರಿ, ನೀವು ಶಿಸ್ತನ್ನು ಇಟ್ಟುಕೊಂಡಾಗ ಹ್ಯಾಬಿಟ್ ನಿಮ್ಮ ಹತ್ರ ಬರುತ್ತೆ. ಹ್ಯಾಬಿಟ್ ಆದಾಗ ಅದು ಹ್ಯಾಬಿಟ್ ನಿಮ್ಮ ದೇಹದಲ್ಲಿ ಸೇರಿಕೊಂಡಾಗ, ಹ್ಯಾಬಿಟ್ ಬಗ್ಗೆ ಮಾತಾಡಬೇಕಾಗಿದೆ. ಇನ್ನು 2 ಸೆಷನ್ನಲ್ಲಿ ಯಾವ್ದಾದ್ರು ಒಂದಿನ ಹ್ಯಾಬಿಟ್ಸ್ ಡೆವಲಪ್ ಮಾಡೋ ಬಗ್ಗೆ ಹೇಳ್ತೀನಿ. ಹ್ಯಾಬಿಟ್ಸ್ ನಿಮ್ಮನ್ನು ಕನ್ಸಿಸ್ಟೆನ್ಸಿ, ನಿರಂತರತೆ ಕಡೆ ಹೋಗುತ್ತೆ. ಇವತ್ತು ನಾನು ಪೇಪರ್ ನೋಡಲಿಲ್ಲ ಅಂದರೆ, ಬೆಳಗ್ಗೆ ಒಂದು ಇಂಗ್ಲೀಷು ಕನ್ನಡ ನ್ಯೂಸ್ ಪೇಪರ್ ನೋಡಿಲ್ಲ ಅಂದರೆ ನಾನು ಏನೋ ಕಳ್ಕೊಂಡು ಫೀಲ್ ಆಗ್ತೀನಿ. ಯಾಕೆಂದರೆ ಅದು ನಾನು ಅಳವಡಿಸ್ಕೊಂಡೆ ಡಿಸಿಪ್ಲಿನ್ ನನಗೆ ಹ್ಯಾಬಿಟ್ ಆಗಿ ಉಳ್ಕೊಂತು, ಅದ್ರ ಕಡೆ ಹೋಗ್ತಾ ಇರ್ತೀವಿ. ಬೆಳಿಗ್ಗೆ ಎದ್ದ ನಂತರ ಒಂದಿಷ್ಟು 10-15 ನಿಮಿಷ ವರ್ಕೌಟ್ ಮಾಡದೆ ಹೋದರೆ ದ ಡೇ ಫುಲ್ ಸಪ್ಪೆ. ಯಾಕೆ ಅಂತಂದರೆ ಹ್ಯಾಬಿಟ್ ಆಗೋಗಿದೆ. ಅದು ಬಿಟ್ಟರೆ ನಂಗೆ ಆಗಲ್ಲ. ಕೆಲವ್ರಿಗೇನು ಸ್ಮೋಕ್ ಮಾಡದೇ ಇದ್ದರೆ ಆಗಲ್ವೋ, ಸುಸ್ತು ತಲೆನೋವು, ತಲೆ ತಿರುಗು ಏನೇನೋ ಆಗುತ್ತೋ, ಡ್ರಿಂಕ್ಸ್ ಮಾಡದೇ ಇದ್ದರೆ ಏನೇನೋ ಆಗುತ್ತೋ, ಹಾಗೆ ಪಾಸಿಟಿವ್ ಹ್ಯಾಬಿಟ್ಸ್ ಕೂಡ ಅಷ್ಟೇ. ನಿಮಗೆ ಕನ್ಸಿಸ್ಟೆನ್ಸಿ ಆಯಿತು ಅಂತಂದರೆ ಅದು ಬಿಟ್ಟರೆ ನೀವು ಅಷ್ಟು ಉತ್ಸಾಹಿತರಾಗಿರೋಕ್ಕಾಗಲ್ಲ. ಹಾಗಾಗಿ ನಿರಂತರತೆ ಕಾಪಾಡ್ಕೋಬೇಕು. 365 ಡೇಸು ಇರಬೇಕು. ಆ ಕನ್ಸಿಸ್ಟೆನ್ಸಿನೇ ನಿಮ್ಮನ್ನು ಸಕ್ಸಸ್ ಕಡೆ ಕರ್ಕೊಂಡು ಹೋಗೋದು. ನೆಕ್ಸ್ಟ್ ಬರೋಣ ಹ್ಯಾಬಿಟ್. ಗುಡ್ ಹ್ಯಾಬಿಟ್, ಅತ್ಯುತ್ತಮವಾದ ಹ್ಯಾಬಿಟ್ ಬೆಳೆಸ್ಕೋಬೇಕು. ಪಾಸಿಟಿವ್ ಹ್ಯಾಬಿಟ್, ನೆಗೆಟಿವ್ ಹ್ಯಾಬಿಟ್. ಹ್ಯಾಬಿಟ್ ಇವತ್ತು ಯಾವುದಿಲ್ಲ, ಯಾವುದಿದೆ, ಈ ವಿಚಾರವನ್ನು ನೆಕ್ಸ್ಟ್ ಸೆಷನಲ್ಲಿ ಡಿಸ್ಕಸ್ ಮಾಡ್ತೀನಿ. ಹ್ಯಾಬಿಟ್ಸ್ ಅಂದರೆ ಗೊತ್ತಾಯ್ತು ನಿಮಗೆ, ಹವ್ಯಾಸವಾಗಿ ಅದು ನಮ್ಮ ದೇಹದೊಳಗೆ ಇನ್ಕಲ್ಕ್ಯುಲೇಟ್ ಆಗಬೇಕು, ಆದಾಗ ಸಕ್ಸಸ್ ಬರುತ್ತೆ. ನೆಕ್ಸ್ಟ್ ಡಿಟಾಕ್ಸ್ ದ ಬಾಡಿ ಆ್ಯಂಡ್ ದ ಮೈಂಡ್. ಅಂದರೆ ನಮ್ಮ ದೇಹ ಕಲ್ಮಶಗೊಳ್ತಾ ಇರುತ್ತೆ, ನಾವು ತಿನ್ನೋ ಆಹಾರದಿಂದ, ಇನ್ನೊಂದರಿಂದ ಮತ್ತೊಂದರಿಂದ. ಇದನ್ನು ಅವಾಗವಾಗ ಡಿಟಾಕ್ಸ್ ಮಾಡಬೇಕಾಗತ್ತೆ. ಡಿಟಾಕ್ಸ್ ಇಸ್ ಕಾಲ್ಡ್, ಅದನ್ನು ಪ್ಯೂರಿಫೈ ಮಾಡೋವಂಥದ್ದು. ಪ್ಯೂರಿಫೈ ಮಾಡೋದಕ್ಕೆ ನಾನು ನಿಮಗೆ ದಿನಚರ್ಯದಲ್ಲಿ ಹೇಳಿದ್ದೆ, ಬೆಳಿಗ್ಗೆ ಸುಮಾರು ಒಂದು ನಿಯರ್ಲಿ ಅರ್ಧ ಲೀಟ್ರ್ವರೆಗೂ 300 ml 350 ml ನೀರು ಕುಡೀರಿ, ಬಿಸಿಯಾದ ನೀರು, ಒಂದಷ್ಟು ಡಿಟಾಕ್ಸ್ ಆಗುತ್ತೆ ಅಂತ. ಇಫ್ ಪಾಸಿಬಲ್ ತಿಂಗಳಲ್ಲಿ 1 ಟೈಮ್ ಊಟ ಬಿಡೋಂಥ ಅಭ್ಯಾಸ, ಉಪವಾಸ ಅಂತ ಕರಿತೀವಿ. ಉಪವಾಸ ಮಾಡಿದಾಗ ಇಲ್ಲಿ ಇನ್ನಷ್ಟು ಪ್ಯೂರಿಫಿಕೇಷನ್ ನಡೆಯುತ್ತೆ. ಉಪವಾಸ ಅನ್ನೋದು ದೇವರ ಧ್ಯಾನ, ಅದು ಇದು ಅನ್ನೋದ್ರ ಆಚೆಗೆ ಇಸ್ಲಾಂ ಧರ್ಮದಲ್ಲಿ ಸುಮಾರು 1 ತಿಂಗಳುಗಳ ಕಾಲ ಉಪವಾಸ ಮಾಡ್ತಾರೆ. ಕಿಂಡಲ್ ಮಾಡೋರು ಮಾಡ್ತಾ ಇರ್ತಾರೆ, ಬೆಳಿಗ್ಗೆ ಇಷ್ಟು ತಿಂತಾರೆ, ರಾತ್ರಿ ಇಷ್ಟು ತಿಂತಾರೆ. ನೀವೇ ಅದು ಮಾಡಿ ನೋಡ್ರಿ. ಬೇರೆಯವರು ಕಿಂಡಲ್ ಮಾಡೋರು ಇದ್ದೀರಲ್ಲ, ಬೆಳಿಗ್ಗೆ ಇಷ್ಟು ತಿನ್ನಿರಿ, ದೆನ್ ರಾತ್ರಿ ಸೂರ್ಯ ಮುಳುಗೋದ ಮೇಲೆ ಇಷ್ಟು ತಿನ್ನಿರಿ. ಆ ಸೂರ್ಯೋದಯದಿಂದ ಸೂರ್ಯಾಸ್ತದ ಅವಧಿಯವರೆಗೂ ಆ ಮೇಂಟೈನ್ ಮಾಡೋದಿದೆಯಲ್ಲ, ವಿತೌಟ್ ನೀರು ಕುಡಿದೇ ಇರೋದಿದೆಯಲ್ಲ, ದಟ್ ಈಸ್ ಡಿಟಾಕ್ಸ್ ಪ್ರೊಸೆಸ್ ಆಫ್ ಬಾಡಿ. ಇದನ್ನು ಬೇರೆ ಬೇರೆ ರಿಲಿಜಿಯನ್ಲಿದೆ. ಹಿಂದೂ ಧರ್ಮದಲ್ಲಿ ಏಕಾದಶಿ ಉಪವಾಸ, ಶಿವರಾತ್ರಿ ಉಪವಾಸ ಅಂತೆಲ್ಲ ಇರುತ್ತೆ. ನೀವು 1 ಡೇ ಮಾಡೋಕ್ಕಾಗದೆ ಹೋದ್ರು ಅವಾಗವಾಗ ಒಂದಿಷ್ಟು ಇದಕ್ಕೆ ತಿಂಗಳಲ್ಲಿ ಒಮ್ಮೆ ರೆಗ್ಯುಲರ್ ದಿನ ಬೆಳಗ್ಗೆ ಎವ್ರಿ ಡೇ ಅಲ್ಲ, ಎವ್ರಿ ಡೇ ಮಾಡಿದ್ರೆ ನೀವು ಮಾಲ್ ನ್ಯೂಟ್ರಿಷನ್ ಆಗಿಬಿಡ್ತೀರಾ. ಆಗಾಗ ತಿಂಗಳಲ್ಲೋ, ವೀಕಲ್ಲೋ, 15 ಡೇಸಲ್ಲೋ 1 ಟೈಮ್ ನೀವು ಫಿಕ್ಸ್ ಮಾಡಿಕೊಂಡು ಉಪವಾಸ ಇರುವಂಥ ಪ್ರಯತ್ನ ಮಾಡಿದಾಗ ಬಾಡಿ ತುಂಬ ಎನರ್ಜೆಟಿಕ್, ಡಿಟಾಕ್ಸ್ ಆಗ್ತಾ ಬರುತ್ತೆ. ಮೈಂಡ್ ಡಿಟಾಕ್ಸೇಷನ್ ಅಂದರೆ ಪಾಸಿಟಿವನ್ನು ಪವರ್ ಮಾಡಬೇಕು. ನೆಗೆಟಿವಿಟಿ ಆಟೋಮೆಟಿಕ್ಲಿ ನಮ್ಮ ತಲೆಗೆ ಬರ್ತಾನೆ ಇರುತ್ತೆ. ನ್ಯೂಸ್ ಪೇಪರ್ ತೆಗೆದ್ರೆ ನೆಗೆಟಿವಿಟಿ, ನ್ಯೂಸ್ ಚಾನಲ್ ಆನ್ ಮಾಡಿದ್ರೆ ನೆಗೆಟಿವಿಟಿ, ಎಲ್ಲಿ ಹೋದ್ರೂ ನೆಗೆಟಿವಿಟಿ, ಸೋಷಿಯಲ್ ಮೀಡಿಯಾಗೆ ಹೋದ್ರೆ ನೆಗೆಟಿವಿಟಿ ತುಂಬ್ಕೊಂಡು ಹೋಗಿದೆ. ಅದ್ರ ಜೊತೆಗೆ ನಮ್ಮ ಮೈಂಡು ತುಂಬ್ಕೊಳ್ಳುತ್ತೆ. ಅದನ್ನೆಲ್ಲ ಬಿಟ್ಟು ಒಂದಷ್ಟು ನೋಟಿಫಿಕೇಷನ್ ಆಫ್ ಮಾಡಿ, ಎಲ್ಲ ಆಫ್ ಮಾಡಿ, ಒಂದು ಪೀಸ್ ಕೊಡೋಂಥ ಪ್ರಯತ್ನ. ಇದನ್ನು ಒಂದೊಂದು ಡೇ ನೋ ಮೊಬೈಲ್ ಡೇ, ನೋ ಸೋಷಿಯಲ್ ಮೀಡಿಯಾ ಡೇ ಅಂತ ಆಚರಿಸ್ತಾ ಇರ್ತಾರೆ ಸಕ್ಸಸ್ಫುಲ್ ಪೀಪಲ್. ಒಂದೊಂದು ಡೇ ಅವರು ಅದ್ರ ಸುದ್ದಿಗೆ ಬರೋದಿಲ್ಲ. ಈ ಥರದಲ್ಲಿ ಡಿಟಾಕ್ಸ್ ದ ಬಾಡಿ, ಡಿಟಾಕ್ಸ್ ದ ಮೈಂಡ್ ಮಾಡ್ಕೋತಾ ಇದ್ದಾಗ ರಿಫ್ರೆಶ್ ಆಗ್ತಾ ಇರ್ತೀವಿ. ಜೊತೆಗೆ ಟೈಮ್ ಆ್ಯಂಡ್ ಕಮ್ಯುನಿಕೇಷನ್, ಇದು ಒಂದೇ ಹೇಳ್ತಾರೆ ಕೆಲವು ಮೋಟಿವೇಟರ್ಸ್ಗಳು. ಸಕ್ಸಸ್ಗೆ ಏನು ಬೇಕು? ಟೈಮ್ ಆ್ಯಂಡ್ ಕಮ್ಯುನಿಕೇಷನ್. ಜಸ್ಟ್ 1 ಪಾಯಿಂಟ್ ಹೇಳಿ ಮುಗಿಸ್ಬಿಡ್ತಾರೆ. ಏನು ಅಂತಂದರೆ ನಿಮ್ಮ ಗೋಲ್ ಯಾವುದಿದೆಯೋ ಅದ್ರ ಕಡೆನೇ ನಿಮ್ಮ ಟೈಮ್ ಇರಬೇಕು. ನಿಮ್ಮ ಗುರಿಯನ್ನು ಬಿಟ್ಟು ನೀವು ಟೈಮನ್ನು ಬೇರೆ ಕಡೆ ಕಳಿಬಾರ್ದು. ಈಗ ನೀವು ಒಂದು ಎಕ್ಸಾಮ್ ಪಾಸ್ ಮಾಡಬೇಕು ಅಂತಂದರೆ ನಿಮ್ಮ ಮೋರ್ ಆರ್ ಲೆಸ್ 90% ಆಫ್ ದಿ ಟೈಮ್ ನೀವೇನು ಎಚ್ಚರ ಇರುವ ಕಾಲ ಇರುತ್ತೆ, ಆ ಕಾಲ ಅಷ್ಟೂ ಕೂಡ
ನೀವು ಸ್ಪೆಂಡ್ ಮಾಡಬೇಕಾಗಿರೋದು ನಿಮ್ಮ ಗೋಲ್ ಕಡೆಗೆ. ಅದು ಬಿಟ್ಟು ಬೇರೆ ಕಡೆಗೆ ಟೈಮ್ ಸ್ಪೆಂಡ್ ಮಾಡಿದ್ರಿ ಅಂದರೆ ನೀವು ಸಕ್ಸಸ್ ಬರಲ್ಲ. ಕಮ್ಯುನಿಕೇಷನ್ ಅಂದರೆ ನಿಮ್ಮ ಐಡಿಯಾ ಮತ್ತು ನಿಮ್ಮ ಸಂವಹನ, ಬೇರೆಯವ್ರ ಜೊತೆ ಮಾತಾಡ್ಬೇಕಾದ್ರೆ, ಬೇರೆಯವ್ರ ಜೊತೆ ತಿಳ್ಕೊಬೇಕಾದ್ರೆ, ನೀವು ಸೋಷಿಯಲ್ ಮೀಡಿಯಾ ನೋಡಬೇಕಾದ್ರೆ, ಟಿ ವಿ ಆನ್ ಮಾಡಿದಾಗ ಎಲ್ಲಿ ನೋಡಿದರೂ ನಿಮ್ಮ ಗೋಲ್ ಕಡೆ ವಿಚಾರವನ್ನೇ ನೋಡ್ತಾ ಇರಬೇಕು. ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ಬೇಕಾದ್ರೆ ಅದೇ ಮಾತಾಡ್ತಾ ಇರಬೇಕು, ಬೇರೆ ಏನೇನೂ ಮಾತಾಡಬಾರ್ದು. ಆವಾಗ ಕೆಲವರೆಲ್ಲ ನಿಮ್ಮನ್ನು ಮ್ಯಾಡ್ ಆಯಿತು, ಇವನು ಹುಚ್ಚಿಗಿಚ್ಚು ಹಿಡಿತಾ ಅಂತ ಅನಿಸ್ತಾ ಇರುತ್ತೆ. 2018 ಟೈಮಲ್ಲಿ ನಮಗೇನು ಗೊತ್ತು, ಟೆಕ್ನಾಲಜಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ವಿ ಸ್ಟಾರ್ಟ್ ಯೂಟ್ಯೂಬ್ ಚಾನಲ್ ವಿತ್ ಸಿಂಗಲ್ ಮೊಬೈಲ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನಮ್ಮ ಸಿಕ್ಕ ಫ್ರೆಂಡ್ಸ್ ಜೊತೆ ಏನೇನು ಇಷ್ಟಿಷ್ಟು ಗೊತ್ತಿರುತ್ತೆ ಅವ್ರ ಜೊತೆ, ಕ್ಯಾಮ್ರಾ ಪರ್ಸನ್ ಜೊತೆ, ಎಲ್ಲರ ಜೊತೆ ಬರೀ ಯೂಟ್ಯೂಬ್ ಅಷ್ಟು ಮಾತಾಡಿದ ಫಲವಾಗಿ ಒಂದು ಸಣ್ಣ ರೀಜನಲ್ ಕನ್ನಡ ಭಾಷೆಯ ಚಾನಲ್, ಎಜುಕೇಷನ್ ಚಾನಲ್, ಅದರಲ್ಲೂ ಎಕ್ಸ್ಕ್ಲೂಸಿವ್ಲಿ 17 ಲಕ್ಷ ಫಾಲೋವರ್ಸ್ ಹತ್ರ ಬಂದಾಗಿದೆ. ಟೋಟಲ್ ನಾವು ಈ ಕಮ್ಯುನಿಟಿ 30 ಲಕ್ಷವರೆಗೂ ತಗೊಂಡೋಗಿವಿ. ಯಾಕೆ ಅಂದರೆ ನಾವು ಮಾತೆತ್ತಿದ್ರೆ ಅದ್ರ ಬಗ್ಗೆ ನಮ್ಮ ಐಡಿಯಾದ ಕಡೆನೇ ಕಮ್ಯುನಿಕೇಷನ್ ಮಾಡಿದ್ವಿ, ಟೈಮ್ ಸ್ಪೆಂಡ್ ಮಾಡಿದ್ವಿ, ಸಕ್ಸಸ್ ಬಂತು. ಹಾಗಾಗಿ ಟೈಮ್ ಆ್ಯಂಡ್ ಕಮ್ಯುನಿಕೇಷನ್ ವೆರಿ ಇಂಪಾರ್ಟೆಂಟ್ ಟು ಗೆಟ್ ದ ಸಕ್ಸಸ್. ನೆಕ್ಸ್ಟ್, ಟೈಮ್ ಮ್ಯಾನೇಜ್ಮೆಂಟ್. ಗೆದ್ದವರು ಸೋತವ್ರ ನಡುವೆ ಇಷ್ಟ, ಎಲ್ಲರಿಗೂ 24 ಗಂಟೆ ಇರುತ್ತೆ. ನರೇಂದ್ರ ಮೋದಿಯವ್ರಿಗೂ 24 ಗಂಟೆ, ವಿರಾಟ್ ಕೊಹ್ಲಿಗೂ 24 ಗಂಟೆ, ಡೊನಾಲ್ಡ್ ಟ್ರಂಪ್ಗೂ 24 ಗಂಟೆ, ಮಂಜುನಾಥ್ಗೂ 24 ಗಂಟೆ, ನಿಮಗೂ 24 ಗಂಟೆ. ಇಲ್ಲಿ ಯಾವುದು ಇಂಪಾರ್ಟೆಂಟ್, ಯಾವುದು ಅರ್ಜೆಂಟ್, ಯಾವುದು ಮುಖ್ಯವಾದದ್ದು ಮತ್ತು ಅರ್ಜೆಂಟ್ ಆದದ್ದು ಅದನ್ನು ಕೆಲಸ ಮಾಡೋರು ಸಕ್ಸಸ್ ಕಾಣ್ತಾರೆ. ಯಾವುದು ಅನ್ಇಂಪಾರ್ಟೆಂಟ್, ನಾಟ್ ಇಂಪಾರ್ಟೆಂಟ್, ನಾಟ್ ಅರ್ಜೆಂಟ್, ಅದ್ರ ಕಡೆ ಕೆಲಸ ಮಾಡೋರು ಫೇಲ್ಯೂರ್ ಆಗ್ತಾರೆ. ಸಿಂಪ್ಲಿ ಎಂತೆಂಥ ಮೂವಿ ರಿಲೀಸ್ ಆಗ್ತಾಯಿದೆ ಈ ಮಂತಲ್ಲೆಲ್ಲ, ತೆಲುಗಲ್ಲಿ, ತಮಿಳಲ್ಲಿ, ಕನ್ನಡದಲ್ಲಿ ಒಳ್ಳೊಳ್ಳೆ ಮೂವಿಗಳೆಲ್ಲ ರಿಲೀಸ್ ಆಗ್ತಾಯಿದೆ, ಹಿಂದಿಯಲ್ಲಿ ಮೂವಿ ರಿಲೀಸ್ ಆಗ್ತಾಯಿದೆ. ನಾನು ಮೂವಿ ಪ್ರಿಯ, ಬಟ್ ಈ ಒಂದು ತಿಂಗಳು ನಾನು ತಪಸ್ಸಿಗೆ ಕೂತ್ಕೊಂಡಿದ್ದೀನಿ ಏನೋ ಒಂದು ಹೊಸದು ಕ್ರಿಯೇಟ್ ಮಾಡಬೇಕು ಅಂತ. ಮೂವಿ ನೋಡೋಕ್ಕಾಗಲ್ಲ, ಬಿಕಾಸ್ ಮೂವಿ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಮೀ, ನಾಟ್ ಅರ್ಜೆಂಟ್ ಫಾರ್ ಮೀ. ಇನ್ನು 15 ದಿವಸ ಆದಮೇಲೆ ನಂದೇನು ಟಾರ್ಗೆಟ್ ರೀಚ್ ಆಗುತ್ತೆ, ಮುಗಿದ ನಂತರ OTTಯಲ್ಲಿ ಹಾಕ್ಕೊಂಡು ಕೂತ್ಕೊಂಡು ಆರಾಮಾಗಿ ನೋಡ್ತೀನಿ ಅದೇ ಮೂವಿನ. ಹಾಗಾಗಿ ಯಾವುದು ಇಂಪಾರ್ಟೆಂಟ್, ಯಾವುದು ಅರ್ಜೆಂಟ್ ಅಂತ ನೀವು ಡಿಸೈಡ್ ಮಾಡ್ಕೋಬೇಕು. ಅದು ಬಿಟ್ಕೊಂಡು ಸಂಜೆ ಆದ್ಕೊಳ್ಳೆ ಯಾವುದೋ ಒಂದು ಶೋ, ರಿಯಾಲಿಟಿ ಶೋ ಇನ್ನೊಂದು ಬರುತ್ತೆ ಟಿ ವಿಯಲ್ಲಿ, ಅದು ಇಂಪಾರ್ಟೆಂಟ್, ಅದು ಅರ್ಜೆಂಟ್ ಮಾಡ್ಕೊತಾರೆ. ಹಾಗಾದಾಗ ಮಾಮೂಲಿ ಹೇಳ್ದಲ್ಲ, 95% ಕ್ಲಬ್ಗೆ ಹೋಗ್ತೀರಾ, 5% ಕ್ಲಬ್ಬಿಗೆ ಬರಲ್ಲ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಟೈಮ್ ಮ್ಯಾನೇಜ್ಮೆಂಟ್. ದೆನ್ ಟೀಮ್ ವರ್ಕ್. ಯಾವಾಗಲೂ ಒಬ್ಬರೇ ಮಾಡೋಕ್ಕಾಗಲ್ಲ, ಯಾಕೆಂದರೆ ಒಬ್ಬರು ಎಲ್ಲದರಲ್ಲೂ ಎಕ್ಸ್ಪರ್ಟೈಸ್ ಇರೋಕ್ಕಾಗಲ್ಲ. ಟೇಕ್ ದ ಹೆಲ್ಪ್ ಆಫ್ ಅದರ್ಸ್. ಇದು ಗ್ರೂಪ್ ಸ್ಟಡಿಗೆ ನಾನು ಹೇಳಲ್ಲ. ಗ್ರೂಪ್ ಸ್ಟಡಿ ಎಲ್ಲ ಈಗ ಏನಾಗಿದೆ ನಿಮಗೆ ಗೊತ್ತು, ಗ್ರೂಪ್ ಸ್ಟಡಿ ಆಗಲ್ಲ, ಅದು ಗ್ರೂಪ್ ಹರಟೆ ಆಗಿ ಕೂತ್ಕೊತಾ ಇದೆ. ಹಾಗಾಗಬಾರ್ದು. ವೆಲ್ ಪ್ರಿಪೇರ್ಡ್ ಟೀಮ್ ಇರಬೇಕು, ಎಲ್ಲರೂ ಚರ್ಚೆ ಮಾಡಬೇಕು, ಎಲ್ಲರೂ ಓದಿರಬೇಕು, ಆವಾಗ ಟೀಮ್ ವರ್ಕ್ ಸಕ್ಸಸ್ಫುಲ್ ಆಗುತ್ತೆ. ಈಗ ಸಾಧನದಲ್ಲಿ ಒಂದೊಂದು ತಿಂಗಳು 2 ತಿಂಗಳು ನಾನು ವರ್ಕ್ ಮಾಡೋಕ್ಕಾಗಲ್ಲ, ವಿಡಿಯೋ ಮಾಡೋಕ್ಕಾಗಲ್ಲ, ನನಗೆ ಬೇರೆ ವರ್ಕಲ್ಲಿ ಬ್ಯುಸಿ ಆಗ್ತೀನಿ. ಆ ಟೈಮಲ್ಲಿ ಬೇರೆ ಯಾರೋ ನಮ್ಮ ಸ್ನೇಹಿತರು ನಮಗೆ ವಿಡಿಯೋ ಮಾಡಿ ಅವ್ರು ಬಂದು ಕಂಟೆಂಟ್ ಕೊಡೋದ್ರಿಂದ ಕನ್ಸಿಸ್ಟೆನ್ಸಿ ಉಳ್ಕೊಳ್ಳುತ್ತೆ. ಕನ್ಸಿಸ್ಟೆನ್ಸಿ ಉಳಿಯೋದ್ರಿಂದ ಸಕ್ಸಸ್ ಬರ್ತಾ ಇದೆ. ಇಷ್ಟೇ ಟೀಮ್ ವರ್ಕಿಗೆ ಸಾಧನಾ ಅಕಾಡೆಮಿನೇ ನೋಡಿರಿ, ಹತ್ರ 3 ತಿಂಗಳು ಆಬ್ಸೆಂಟ್ ಆಗ್ತೀನಿ ನಾನು, ಬಟ್ ಸಾಧನಾ ನೆವರ್ ಫಾಲ್, ಬಿಕಾಸ್ ಒಂದು ಟೀಮ್ ಆ ಕೆಲಸ ಮಾಡ್ತಾನೇ ಇರುತ್ತೆ. ಹಾಗಾಗಿ ಸ್ಟಡಿ ವಿಚಾರದಲ್ಲೂ ಅಷ್ಟೇ, ನಿಮಗೆ ಪಾಸಿಟಿವ್ ಟೀಮ್ ಸಹಚರ್ಯ ಇಟ್ಕೊಂಡ್ರಿ ಅಂತ ಅಂದರೆ ನೀವು ಓದದೇ ಇದ್ದ ವಿಚಾರನ ಅವ್ರು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾರೆ, ನಿಮ್ಮ ನಾಲೆಡ್ಜ್ ಡೆವಲಪ್ ಆಗ್ತಾ ಇರುತ್ತೆ. ಹಾಗಾಗಿ ದಯವಿಟ್ಟು ಟೀಮ್ ವರ್ಕ್ ಮಾಡೋಂಥ ಪ್ರಯತ್ನ ಕಲೀರಿ, ಬಟ್ ಟೀಮ್ ಹರಟೆ ಮಾಡೋದಾಗಬಾರ್ದು. ದೆನ್ 10, ಗಿವ್ ದ ಬೆಸ್ಟ್ ಟಿಲ್ ದ ಲಾಸ್ಟ್ ಮಿನಿಟ್ ಅಂತ ಹೇಳ್ತೀವಿ. ಕೊನೆ ಕ್ಷಣದವರೆಗೂ ನಿಮ್ಮ ಬೆಸ್ಟನ್ನು ಕೊಡಬೇಕು. ಬಿದ್ದು ನೋಡಿರ್ಬೋದು ನೀವು, ವರ್ಲ್ಡ್ ಕಪ್ ಒನ್ ಡೇ ಇಂಟರ್ನ್ಯಾಷನಲ್ ಮ್ಯಾಚಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಆಟ ನೋಡಿರ್ತೀರ ಕೆಲವರು. ಇದು ವರ್ಲ್ಡ್ ಕ್ಲಾಸ್ ಆಟ ತೋರಿಸ್ತಾರೆ ಅವತ್ತು. ಇನ್ನೂ ಸೆಂಚುರಿ ಆಗಿರಲ್ಲ, ಆ ಟೈಮಲ್ಲಿ ಮಸಲ್ ಸ್ಪ್ಯಾಮ್ಗೆ ತುತ್ತಾಗ್ತಾರೆ. ಪ್ಲೇಯರ್ ಬಂದು ಟ್ರೈ ಮಾಡ್ತಾನೆ, ಆಗಲ್ಲ. ಹೊರಗಡೆಯಿಂದ ಫಿಸಿಯಾಸ್ಟ್ರಿಸ್ಟ್ ಬರ್ತಾರೆ, ಅವ್ರನ್ನ ಸುಧಾರಿಸ್ತಾರೆ. ಆದರೂ ಕಾಲು ಕುಂಟುತ್ತಾ ಓಡೋಕ್ಕಾಗದೆ ನಿಂತು ಜಾಗದಲ್ಲೇ ನಿಂತ್ಕೊಂಡು ಡಬಲ್ ಸೆಂಚುರಿ ಮಾಡೋ ಮೂಲಕ ಒಂದು ಗೆಲುವು ತಂದುಕೊಡ್ತಾರೆ. ಆ ಗೆಲುವು ಇಲ್ಲದೆ ಹೋಗಿದ್ದರೆ ಆಸ್ಟ್ರೇಲಿಯಾ ಅವತ್ತು ಔಟ್. ಆ ಗೆಲುವಿನಿಂದಾಗಿ ಆಸ್ಟ್ರೇಲಿಯಾ ಉಳ್ಕೊಂಡ ನಂತರ ವರ್ಲ್ಡ್ ಕಪ್ ಫೈನಲಿಗೆ ಬಂತು. ಫೈನಲಲ್ಲಿ ಭಾರತ ಬಲಿಷ್ಠ ತಂಡವನ್ನೇ ಸೋಲಿಸಿ ವರ್ಲ್ಡ್ ಚಾಂಪಿಯನ್ ಆದರು. ಚಾಂಪಿಯನ್ ಆ್ಯಟಿಟ್ಯೂಡ್ ಅಂದರೆ ಲಾಸ್ಟ್ ಮಿನಿಟ್ವರೆಗೂ ನಾನಿನ್ನೇನು ಸಾಯುತ್ತಿದ್ದೀನಿ ಅನ್ನೋ ಸ್ಥಿತಿ ಇದ್ದರೂ ಯು ಕ್ಯಾನ್ ವರ್ಕ್. ಸಿಂಪ್ಲಿ ನಮ್ಮ ಸಾಕ್ರಟೀಸ್ ಅವ್ರದ್ದೊಂದು ಸ್ಟೋರಿ ಬರುತ್ತೆ. ಕೊನೆಯ ದಿವಸ ಅವರಿಗೆ ಡೆತ್ ಸೆಂಟೆನ್ಸ್ ಫಿಕ್ಸ್ ಆಗಿದೆ, ನಾಳೆ ಬೆಳಗ್ಗೆ ಅವರಿಗೆ ವಿಷಪ್ರಾಶನ ಮಾಡಿ ಕೊಲ್ಲಬೇಕು. ರಾಜದ್ರೋಹದ ಆರೋಪದ ಮೇಲೆ ವಿಷಪ್ರಾಶನಕ್ಕೆ ಫಿಕ್ಸ್ ಆಗಿದೆ. ಕೊನೆ ದಿವಸ ಅವ್ರು ಜೈಲರಿಗೆ ಕೇಳ್ತಾರೆ, ಇವತ್ತು ನನಗೊಂದು ಇಂಥ ಪುಸ್ತಕ ತಂದುಕೊಡು ಅಂತ. ಜೈಲರ್ ಆಶ್ಚರ್ಯಪಡ್ತಾರೆ, ಏನು ನೀನು ಹುಚ್ಚಿಗಿಚ್ಚು ಹಿಡಿದಿದ್ಯಾ, ನಾಳೆ ಬೆಳಗ್ಗೆ ಸಾಯ್ತಾ ಇದೆಯಾ,
ನಾಳೆ ಬೆಳಿಗ್ಗೆ ಸಾಯೋ ವ್ಯಕ್ತಿ ಇವತ್ತು ಓದಿ ಏನು ಮಾಡ್ತೀಯಾ ಅಂತ. ಆವಾಗ ಅವ್ರು ಹೇಳ್ತಾರೆ, ನಾನು ಸಾಯ್ತೀನಿ ನಾಳೆ ನಿಜ, ಇವತ್ತಿಗಿಂತ ನಾಳೆ ಮೋರ್ ಇಂಟೆಲಿಜೆಂಟಾಗಿ ಸಾಯಬೇಕು ಅಂತ ಬಯಸ್ತಾ ಇದ್ದೀನಿ ಅಂತ. ದಟ್ ಈಸ್, ಅದಕ್ಕೆ ಸಾಕ್ರೆಟಿಸ್ ಆಗಿರೋದು. ನಾಳೆ ಬೆಳಿಗ್ಗೆ ಸಾಯೋ ವ್ಯಕ್ತಿ ಇವತ್ತು ಇನ್ನೂ ಮೋರ್ ಇಂಟೆಲಿಜೆಂಟ್ ಆಗ್ತೀನಿ ಅಂತ ಅಂದರೆ ದಟ್ ಈಸ್ ಸಕ್ಸಸ್. ಅದನ್ನೇ ಕೇಳೋದು ನಾವು ನಿಮ್ಮಿಂದ ಲಾಸ್ಟ್ ಮಿನಿಟ್ವರೆಗೂ. ಸ್ವಲ್ಪ ಕೈಕಾಲು ನೋವಾಗ್ತಾ ಇರುತ್ತೆ, ಟ್ರ್ಯಾಕಿಂದ ಹೊರಗೆ ಬರ್ತಾ ಇರ್ತೀರ. ಸ್ವಲ್ಪ ಸುಸ್ತಾಗ್ತಾ ಇರುತ್ತೆ, ಸ್ಟಡಿಯಿಂದ ಹೊರಗೆ ಬರ್ತಾ ಇರ್ತೀರ. ನೋ, ಗಿವ್ ದ ಬೆಸ್ಟ್ ಟಿಲ್ ದ ಲಾಸ್ಟ್ ಮಿನಿಟ್. ಗ್ಲೆನ್ ಮ್ಯಾಕ್ಸ್ವೆಲ್ ನೋಡ್ಕೊಳ್ರಿ, ಸಾಕ್ರೆಟಿಸ್ ಮಾತು ನೆನ್ಪು ಮಾಡ್ಕೊಳ್ರಿ, ಕೊಡೋಕ್ಕೆ ಟ್ರೈ ಮಾಡಿ. ಸೆಲ್ಫ್ ಬಿಲೀಫ್, ನೆನ್ನೆ ಇದನ್ನೇ ಮಾತಾಡಿದ್ದು. ನಿಮ್ಗೇನು ಸಬ್ಕಾನ್ಷಿಯಸ್ ಮೈಂಡ್ ತುಂಬ ಸ್ಟ್ರಾಂಗ್ ಆಗಿರಬೇಕು ಅಂದರೆ ಸೆಲ್ಫ್ ಬಿಲೀಫ್ ಸ್ಟ್ರಾಂಗ್ ಇರಬೇಕು. ಸೆಲ್ಫ್ ಬಿಲೀಫ್ ಎಷ್ಟು ನೀವು ಪಾಸಿಟಿವ್ ಆಗಿರ್ತೀರೋ ಇಮ್ಮನ್ನು ತಿಳ್ಕೊಂಡು ಪಾಸಿಬಲ್ ಕಡೆ ಬರ್ಬೋದು, ಆ ಪ್ರಯತ್ನ ಮಾಡ್ಬೋದು. ಸೆಲ್ಫ್ ಸ್ಟಾರ್ಟ್ ಆ್ಯಂಡ್ ಕ್ವಿಕ್ ಸ್ಟಾರ್ಟ್. ಕಿಕ್ ಸ್ಟಾರ್ಟ್ ಎಲ್ಲ ಹೇಳ್ತಾರೆ, ನಾನು ಕ್ವಿಕ್ ಸ್ಟಾರ್ಟ್ ಯಾಕೆ ಹೇಳ್ತೀನಿ ಅಂದರೆ, ಭಾಳಷ್ಟು ಜನರು ನಾನು ಮಾತಾಡ್ತಾ ಇರುವಾಗ ಹೇಳ್ತಾರೆ, ನಾನು ಈಗ ಸ್ವಲ್ಪ ಪ್ರಾಬ್ಲಮಲ್ಲಿದ್ದೀನಿ, ನಾನು ಸ್ವಲ್ಪ ಸೆಟಲ್ ಆದ್ಕೊಳ್ಳೆ, ನಾನು ಟ್ರಾನ್ಸ್ಫರ್ ಟ್ರೈ ಮಾಡ್ತಾಯಿದ್ದೀನಿ, ನನ್ನ ಟ್ರಾನ್ಸ್ಫರ್ ನನ್ನ ಎಕ್ಸ್ಪೆಕ್ಟೆಡ್ ಪ್ಲೇಸಿಗೆ ಸಿಕ್ಕ ಕೂಡಲೇ ನಾನು ವಾಕ್ ಜಾಗ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಮಂಜುನಾಥ್. ಸರ್ ನಾನೀಗ ಓದ್ತಾ ಇದ್ದೀನಿ, ನಂದು ಒಂದು ಜಾಬ್ ಆದ್ಕೊಳ್ಳೆ ನಾನು ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಕೆಲಸ ಮಾಡ್ತೀನಿ, ಈಗ ಸ್ಟಡಿ ಕಡೆ ಮಾಡ್ತಾಯಿದ್ದೀನಿ. ಹೀಗೆ ಜನ ಪ್ರೊಕ್ರಾಸ್ಟಿನೇಷನ್, ಮುಂದೂಡೋದು. ಈ ಮಾತು ಎಲ್ಲಿವರೆಗೂ ಕೇಳ್ತೀರಿ ಅಂದರೆ, ಜಾಬ್ ಸಿಗೋಕ್ಕೂ ಮುಂಚೆ, ಜಾಬ್ ಸಿಕ್ಕ ನಂತರ ಟ್ರಾನ್ಸ್ಫರ್ ಸಿಕ್ಕ ನಂತರ ಮಕ್ಕಳ ಎಜುಕೇಷನ್ ನಂತರ ಮಕ್ಕಳ ಮದುವೆ ಆಗೋಷ್ಟೊತ್ತಿಗೆ 60 ವರ್ಷಕ್ಕೆ ನಾನು ಹೇಳಿದ ಮಾತು ನಡೆಯಲ್ಲ. ಡಾಕ್ಟ್ರ್ ಹೇಳ್ತಾನೆ, ನೀನು ವಾಕ್ ಮಾಡದೇ ಇದ್ದರೆ ಹೆಲ್ತ್ ಹೋಗುತ್ತೆ, ಸತ್ತೇ ಹೋಗ್ತೀಯ ಅಂದಾಗ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಆವಾಗ ಕಿಕ್ ಸ್ಟಾರ್ಟ್ ಆಗತ್ತೆ. ಈಗ ಸೆಲ್ಫ್ ಸ್ಟಾರ್ಟ್ ಆಗಿಲ್ಲ ಅಂದರೆ ದೆನ್ ಕಿಕ್ ಸ್ಟಾರ್ಟ್ ಆಗಬೇಕಾಗತ್ತೆ. ಅದಕ್ಕೆ ಹೇಳೋದು ಕ್ವಿಕ್ ಸ್ಟಾರ್ಟ್. ಏನು ನಿಮಗೆ ತಲೆಯಲ್ಲಿ ಬಂತೋ ಅದನ್ನು ಇವತ್ತಿಂದನೇ ಆರಂಭ ಮಾಡುವಂತ ಕಲಿಬೇಕು. ಆವಾಗ ಗೆಲ್ತಾರೆ. ಸಕ್ಸಸ್ಫುಲ್ ಪರ್ಸನ್ಸ್ ಎಲ್ಲರೂ ನೋಡಿದ್ದೀವಿ, ಯಾರು ಮೊದಲು ಫೀಲ್ಡಿಗೆ ಬಂದಿದ್ದಾರೋ ಅವರು ಗೆದ್ದಿದ್ದಾರೆ. ಈಗ ನಾನು ಪಾಸಾಗಿದ್ದ ಎಕ್ಸಾಮ್ಸ್ ಎಲ್ಲ ಹೇಳ್ತಾ ಇರ್ತೀನಲ್ಲ, ಒಂದು 15 ಎಕ್ಸಾಮ್ ಪಾಸ್ ಆಗಿರೋದು ಆ ಸೆಕ್ಟರಲ್ಲಿ ನಡೆದ ಫಸ್ಟ್ ಎಕ್ಸಾಮ್ಸ್ಗಳು. ಪೊಲೀಸ್ ಕಾನ್ಸ್ಟೇಬಲ್ಗೆ ನಡೆದ ಫಸ್ಟ್ CET, ಹೈಸ್ಕೂಲ್ ಟೀಚರ್ಗೆ ನಡೆದ ಫಸ್ಟ್ CET, ಅಸಿಸ್ಟೆಂಟ್ ಪ್ರೊಫೆಸರ್ಗೆ ನಡೆದ ಫಸ್ಟ್ CET, PU ಲೆಕ್ಚರ್ಗೆ ನಡೆದ ಫಸ್ಟ್ CET, KESಗೆ ನಡೆದ ಫಸ್ಟ್ KS ಮಾಡೆಲ್ ಟೆಸ್ಟ್. ಯಾವ್ದ್ಯಾವ್ದು ನಾನು ಪಾಸಾಗಿದ್ದೀನೋ ದೋಸ್ ಆರ್ ದ ಫಸ್ಟ್ ಆ ಥರದ ಎಕ್ಸಾಮ್ ಆಗಿರುತ್ತೆ. ಆವಾಗ ನಾವು ಸೆಲ್ಫ್ ಆಗಿ ಸ್ಟಾರ್ಟ್ ಮಾಡಿಕೊಂಡು ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡಿದ್ವಿ, ಎಲ್ಲ ಗೆದ್ದೆ. ಯಾವುದು ರೆಗ್ಯುಲರ್ ಪ್ರೋಸೆಸ್ ಇತ್ತು, UPSC, KPSC, KSಗಳು, ಅವೆಲ್ಲ ರೆಗ್ಯುಲರ್ ಪ್ರೋಸೆಸ್ಗಳು. ಎಲ್ಲರೂ ಅದಕ್ಕೆ ಪ್ರಿಪೇರ್ ಆಗ್ತಾನೆ ಇರ್ತಾರೆ. ಅಂಥ ಟೈಮಲ್ಲಿ ನಾನಲ್ಲಿ ಸಕ್ಸಸ್ ಪಡೆಯೋಕ್ಕಾಗಿಲ್ಲ. ಅದಕ್ಕೆ ಕ್ವಿಕ್ ಸ್ಟಾರ್ಟ್, ಸೆಲ್ಫ್ ಸ್ಟಾರ್ಟ್, ಇದು ಎಲ್ಲ ಗೆದ್ದವರ ಒಂದು ಲಕ್ಷಣ. ಅದನ್ನು ಅಡ್ಯಾಪ್ಟ್ ಮಾಡ್ಕೊಳ್ಳೋಣ. ಜೊತೆಗೆ ಹೈಯೆಸ್ಟ್ ವರ್ಕ್ ಎಥಿಕ್. ನೀವೊಂದು ಕೆಲಸಕ್ಕೆ ಬಂದಿದ್ದೀರಾ ಅಂತಂದರೆ ಆ ಕೆಲಸವನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿ ಮಾಡಬೇಕು ಅನ್ನೋದಕ್ಕೆ ಡೇವ್ ಆ್ಯಂಡರ್ಸನ್ ಆ್ಯಂಡ್ ಜಿಮ್ ಮರ್ಫಿ ಸ್ಟೋರಿ ಅಂತ ಕೇಳ್ತಾ ಇರ್ತೀರ ನೀವು. ಇವರಿಬ್ಬರು ರೈಲ್ವೆ ವರ್ಕರ್ಸ್ ಆಗಿ, ಕಲ್ಲು ಹೊಡೆಯೋರಾಗಿ ರೈಲ್ವೆಗೆ ಕೆಲಸಕ್ಕೆ ಬರ್ತಾರೆ. ಜಿಮ್ ಮರ್ಫಿ, ಡೇವ್ ಆ್ಯಂಡರ್ಸನ್. ಕಲ್ಲು ಹೊಡ್ಕೊತ ರೈಲ್ವೆ ಹಳಿ ಹಾಕ್ಕೊತ ಇರ್ತಾರೆ ಅಮೇರಿಕಾದಲ್ಲಿ. ಒಂದು ದಿನ, ಒಂದು 10-20 ವರ್ಷ ಆದ ನಂತರ ಒಂದು ಹೈ ಕ್ಲಾಸ್ ಟ್ರೈನ್ ಬರುತ್ತೆ. ಟ್ರೈನ್ನ AC ಬೋಗಿಯಿಂದ ಒಬ್ಬ ವ್ಯಕ್ತಿ ಆ ಟ್ರೈನನ್ನೇ ನಿಲ್ಲಿಸ್ತಾನೆ. ಮೊದಲು ಮೂವ್ ಆಗ್ತಾ ಇರೋ ಟ್ರೈನ್ ನಿಲ್ಲಬೇಕು ಅಂದರೆ ಆ ಪರ್ಸನ್ ಎಷ್ಟು ಪವರ್ ಇರ್ಬೋದು. ನಿಲ್ಲಿಸಿ, ಹಾಯ್ ಡೇವ್ ಕಮ್ ಹಿಯರ್ ಅಂತಾನೆ. ಇವನಿಗೆ ಆ ವಾಯ್ಸ್ ಕೇಳ್ದಿರುತ್ತೆ ಡೇವ್ಗೆ. ಹೋಗ್ತಾನೆ. ಹೋದಾಗ ಒಳಗಡೆ ಇದ್ದವ್ರು ಯಾರಂದರೆ ಜಿಮ್ ಮರ್ಫಿ. ಯಾವ ವ್ಯಕ್ತಿ 30 ವರ್ಷದ ಹಿಂದೆ ಇಬ್ಬರೂ ಕಲ್ಲೊಡೆಯಕ್ಕೆ ಬಂದಿದ್ರು, ಇವತ್ತು ಜಿಮ್ ಮರ್ಫಿ ಅಮೇರಿಕನ್ ರೈಲ್ವೇಸ್ನ ಚೇರ್ಮನ್ ಆಗಿದ್ದಾನೆ. ಇವನು ಇನ್ನೂ ಇಲ್ಲೇ ಕಲ್ಲೊಡಿತಾ ಇದ್ದಾನೆ. ಯಾಕೆ ಅಂತ ಅಂದರೆ, ಜಿಮ್ ಮರ್ಫಿ ಬಂದಿದ್ದು ತನ್ನ ಕಂಪನಿಯಲ್ಲಿ ಅತ್ಯುನ್ನತ ವ್ಯಕ್ತಿ ಆಗೋದಕ್ಕೆ, ಅಷ್ಟು ವರ್ಕ್ ಎಥಿಕ್ ಇಟ್ಕೊಂಡು ಕೆಲಸ ಮಾಡ್ದ. ಇವನು ಬಂದಿದ್ದು ಡಾಲರ್ ಅರ್ನ್ ಮಾಡೋಕ್ಕೆ. ದಿನಕ್ಕೆ ಎಷ್ಟು ಡಾಲರ್ ಬರುತ್ತೆ, ಪೈಸಾ ಅರ್ನ್ ಮಾಡು, ಸಂಜೆ ಎಣ್ಣೆ ಹೊಡಿ, ಮಲ್ಕೋ, ಅಲ್ಲೇ ಉಳ್ಕೊಂಬಿಟ್ಟ. ನಿಮಗೆ ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಬಗ್ಗೆ ಮುಂದೆ ಹೇಳ್ತೀನಿ. ಕಲ್ಲು ಹೊಡಿಯೋರು ಇರ್ತಾರಲ್ಲ, ಕಲ್ಲು ಹೊಡಿತಾ ಇದ್ದಾರೆ, ದೇ ಆರ್ ಹಾರ್ಡ್ ವರ್ಕಿಂಗ್. 20 ವರ್ಷ ಆದರೂ ಕಲ್ಲು ಹೊಡಿತಾ ಇದ್ದಾರೆ, 30 ವರ್ಷ ಆದರೂ ಕಲ್ಲು ಹೊಡಿತಾ ಇದ್ದಾರೆ. ಕಲ್ಲು ಹೊಡಿಯೋನು ಆ ಕಲ್ಲಿನ ಗಣಿಯನ್ನೇ ಉತ್ಖನನ ಮಾಡುವ ಮಟ್ಟಕ್ಕೆ ಬೆಳಿಲಿಲ್ಲ ಅಂತ ಅಂದರೆ ದಟ್ಸ್ ನಾಟ್ ಕಾಲ್ಡ್ ಹಾರ್ಡ್ ವರ್ಕ್. ಹಾರ್ಡ್ ವರ್ಕಿಗೆ ಸ್ಮಾರ್ಟ್ನೆಸ್ ಟಚ್ ಮಾಡಿಕೊಡ್ಲೇಬೇಕು, ಆವಾಗ ಸಕ್ಸಸ್ ಬರುತ್ತೆ. ಹೈಯೆಸ್ಟ್ ವರ್ಕ್ ಎತ್ತಿಗೆ ಇಟ್ಕೊಂಡು ಕೆಲಸ ಮಾಡಬೇಕು. ದೆನ್ ಕಾಂಪೀಟ್ ವಿತ್ ಸೆಲ್ಫ್. ನೀವು ಇನ್ನೊಬ್ಬರನ್ನ ಕಂಪೇರ್ ಮಾಡಿಕೊಂಡು ಅವ್ರಿಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿತೀವಿ ಅಂತ ಹೋದರೆ ಆಗೋದೇ ಇಲ್ಲ. ಈ ಕರ್ನಾಟಕ ಎಜುಕೇಷನ್ ಯೂಟ್ಯೂಬ್ನಲ್ಲಿ ನಾವು ಯಾವುದೋ ಜೊತೆ ಕಾಂಪಿಟೇಷನ್ ಮಾಡ್ತೀವಿ ಅಂದರೆ 5 ಲಕ್ಷ 6 ಲಕ್ಷ ಸಬ್ಸ್ಕ್ರೈಬರ್ ಈಸ್ ಎನಫ್ ನಮಗೆ. 5-5.5 ಲಕ್ಷ ಇಸ್ ಸೆಕೆಂಡ್ ಹೈಯೆಸ್ಟ್. ನಾವು ಅವ್ರಿಗಿಂತ ಒಂಚೂರು ಮುಂದಿದ್ರೆ 6 ಲಕ್ಷ. ಬಟ್
ನಾವು ಸೆಲ್ಫ್ ಕಾಂಪೀಟ್ ಮಾಡ್ತಾ ಇರೋದ್ರಿಂದ 17 ಲಕ್ಷ ಲ್ಯಾಂಡ್ ಮಾರ್ಕ್ ಕಡೆ ಬರ್ತಾ ಇದ್ದೀವಿ ಸಾಧನಾ ಅಕಾಡೆಮಿ. ಬಿಕಾಸ್ ನಾವು ಇನ್ಯಾರನ್ನೋ ನೋಡ್ಕೊಂಡು ಕಾಂಪೀಟ್ ಮಾಡ್ತಾ ಇಲ್ಲ. ನೆನ್ನೆಗಿಂತ ಬೆಸ್ಟ್ ಕೊಡಬೇಕು, ಹೋದ ಸರಿಗಿಂತ ಬೆಸ್ಟ್ ಕೊಡಬೇಕು, ಹೋದ ಎಕ್ಸಾಮ್ ಗೈಡ್ಗಿಂತ ಇನ್ನೂ ಬೆಸ್ಟ್ ಕೊಡಬೇಕು, ಇನ್ನು ಬೆಸ್ಟ್ ಎಜುಕೇಟರ್ಸ್ ತರಬೇಕು, ಇನ್ನು ಬೆಸ್ಟ್ ಕ್ವಾಲಿಟಿ ಕೊಡಬೇಕು. ನಮಗೆ ನಾವೇ ಕಾಂಪಿಟೇಷನ್. ವಿ ಕಾಂಟ್ ಸಿ ಅದರ್ ಯೂಟ್ಯೂಬ್ ಚಾನಲ್. ಈಗ ನಮ್ಮ ಸ್ನೇಹಿತರಿದ್ದಾರೆ, ಹುಸೇನಪ್ಪ ಸರು, ಗುರುರಾಜ್ ಬುಲ್ಬುಲೆ ಸರು, IG ಅಕಾಡೆಮಿ, ಎಲ್ಲ ನಮ್ಮ ಫ್ರೆಂಡ್ಸೇ, ಕನ್ನಡ ಯೂಟ್ಯೂಬ್ ಎಲ್ಲರೂ ಸ್ನೇಹಿತರೆ. ಅವ್ರನ್ನ ಯಾರು ನಾವು ಕಾಂಪಿಟೇಟರ್ ಥರ ಟ್ರೀಟು ಮಾಡಲ್ಲ. ಅವ್ರ ಯೂಟ್ಯೂಬ್ ಚಾನಲ್ ನೋಡೋದು ಇಲ್ಲ ನಾವು, ಯಾಕಂದರೆ ಏನಾದ್ರು ಜಲಸ್ ಬಂದುಬಿಡ್ಬೋದು ನಮಗೂ, ಅದಕ್ಕೆ ನೋಡೋದೇ ಇಲ್ಲ. ಕಾಂಪಿಟ್ ವಿತ್ ಸೆಲ್ಫ್ ಓನ್ಲಿ. ಇದನ್ನು ಬೆಳೆಸ್ಕೊಳ್ರಿ. ನಿಮ್ಮ ಟಾರ್ಗೆಟ್ 80%, 90%, 95%, 98%, ಯಾವುದು ನಿಮ್ಮ ಅಕಾಡೆಮಿಕಲ್ ಸ್ಕೋರ್ ಬೇಕೋ ಆ ಸ್ಕೋರ್ನ ಇಟ್ಕೊಂಡು ವರ್ಕೌಟ್ ಮಾಡಿರಿ. ಅಶ್ವಿನಿ ಎಷ್ಟು ಮಾಡ್ತಾಳೆ, ರಾಜೇಶ ಇಷ್ಟು ಮಾಡ್ತಾನೆ, ಸಂಗೀತ ಇಷ್ಟು ಮಾಡ್ತಾಳೆ, ವೈಷ್ಣವ್ ಇಷ್ಟು ಮಾಡ್ತಾನೆ, ಬೇಕಾಗಿಲ್ಲ. ನೀವು ಎಷ್ಟು ಮಾಡ್ತೀರಿ ಅನ್ನೋ ಟಾರ್ಗೆಟ್ ಇಟ್ಕೊಂಡು ಅದ್ರ ಕಡೆ ನುಗ್ಗೋಕ್ಕೆ ಸ್ಟಾರ್ಟ್ ಮಾಡಿರಿ. ಕಾಂಪಿಟೇಟಿವ್ ಎಕ್ಸಾಮ್ನವರು ಅಷ್ಟೇ, ಬೇರೆಯವ್ರು ಏನು ಓದ್ತಾರೆ, ಆ ಕೋಚಿಂಗ್ ಸೆಂಟ್ರಲ್ಲಿ ಏನು ನಡೀತದೆ, ಈ ಯೂಟ್ಯೂಬ್ ಚಾನಲ್ ಏನು ಕೋಚಿಂಗ್ ಮಾಡ್ತಾಯಿದ್ದಾರೆ, ದಟ್ಸ್ ನಾಟ್ ನೆಸರಿ ಟು ಯು. ನಿಮ್ದೇನು ಟಾರ್ಗೆಟ್, ನಿಮ್ದೇನು ಸ್ಕೋರ್, ಅದ್ರ ಜೊತೆ ಕಾಂಪೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಅಕ್ಸೆಪ್ಟ್ ಆ್ಯಂಡ್ ಅಡ್ಜಸ್ಟ್ ದ ಚೇಂಜ್. ಎವ್ರಿ ಡೇ ಪ್ರಪಂಚ ಬದಲಾಗ್ತಾ ಇದೆ. ನೀವು ಭಗವದ್ಗೀತೆಯಲ್ಲಿ ಒಂದು ಮಾತು ಕೇಳಿರ್ಬೋದು, ಆಗುವುದೆಲ್ಲ ಒಳ್ಳೆಯದೇ ಆಗುವುದು, ಆಗುತ್ತಿರುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ, ಪರಿವರ್ತನೆ ಜಗದ ನಿಯಮ. ಅಂದರೆ ಜಗತ್ತು ಟ್ರಾನ್ಸ್ಫರ್ ಆಗ್ತಾನೆ ಇರುತ್ತೆ, ನೀವು ಚೇಂಜ್ ಆಗದ ಹೊರತು ಪ್ರಪಂಚ ನಿಲ್ಲೋದಿಲ್ಲ. ನೀವು ಚೇಂಜ್ ಆಗಬೇಕು, ಹೊಂದ್ಕೋತಾ ಇರಬೇಕು. ಅಕ್ಸೆಪ್ಟ್ ಆ್ಯಂಡ್ ಅಡ್ಜಸ್ಟ್ ದ ಚೇಂಜ್, ಇದು ಸಾಧಕನ ಇನ್ನೊಂದು ಗುಟ್ಟು. ದೆನ್ ಬರೋಣ ಚಾಲೆಂಜಸ್. ಹೊಸ ಹೊಸ ಚಾಲೆಂಜ್ಗಳನ್ನು ಒಪ್ಕೋಬೇಕು. ನೀವು ಹೇಡಿ ಥರ ಕೂತ್ಕೊಂಡ್ರೆ ಆಗಲ್ಲ. ಸಿಂಪ್ಲಿ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಒಂದೆಲ್ಲೋ ಕಡೆ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿಂದ ನನಗೆ ಒಂದು ಆಪ್ಷನ್ ಏನು ಅಂದರೆ, ನಮ್ಮವರೇ ಮುಖ್ಯಮಂತ್ರಿ ಇದ್ದರು, ನಮಗೆ ಬೇಕಾದವರು ನನ್ನನ್ನು ನಾನಿರೋ ಊರು, ನನ್ನ ಸ್ವಂತ ಊರಿನ ಕಾಲೇಜಿಗೆ ಡೆಪ್ಯುಟೇಷನ್ ಮಾಡೋ ಆರ್ಡ್ರ್ ಹಾಕ್ತಾರೆ. ದ ಸೇಮ್ ಡೇ ಕಮಿಷನರ್ ಕರೆದು ನನಗೆ ಡಿಪಾರ್ಟ್ಮೆಂಟಲ್ಲಿದ್ದು ಡಿಪಾರ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ ಕಟ್ಟಬೇಕು, ನೀವು ಟೆಕ್ನಿಕಲ್ ವರ್ಕ್ ಇಲ್ಲಿ ಮಾಡಬೇಕು ಅಂತಾರೆ. ಎರಡಿದೆ, ಮನೆಗೆ ಹೋಗಿ ಅಮ್ಮನ ಕೈ ಊಟ, ನೆಮ್ಮದಿಯ ನಿದ್ದೆ. ಇನ್ನೊಂದು ಡಿಪಾರ್ಟ್ಮೆಂಟ್ನ ಯೂಟ್ಯೂಬ್ ಚಾನಲ್ ಝೀರೋದಿಂದ ಸೊನ್ನೆಯಿಂದ ಸ್ಟಾರ್ಟ್ ಮಾಡಬೇಕು. ಡಿಪಾರ್ಟ್ಮೆಂಟಲ್ಲಿ ಒಂದು ಹೈಯೆಸ್ಟ್ ವರ್ಕ್ ಚಾಲೆಂಜ್ ಕೊಟ್ಟಿದ್ದಾರೆ, ಅಕ್ಸೆಪ್ಟ್ ಮಾಡಬೇಕು. ಏನು ಮಾಡಿದೆ ನಾನು? ಮನೆಗೆ ಹೋಗಲಿಲ್ಲ, ಅಕ್ಸೆಪ್ಟ್ ದ ಚಾಲೆಂಜ್. ಕೋವಿಡ್ನ ಪೀಕ್ ಮೂಮೆಂಟಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಯೂಟ್ಯೂಬ್ ಚಾನಲ್ ಕಟ್ತೀವಿ. ಇವತ್ತು ಕಾಲೇಜಿಯೇಟ್ ಎಜುಕೇಷನಲ್ಲಿ ವಿಜಯಿ ಭವ 5.25 ಲಕ್ಷ, ವಿಜಯಿ ಪಥ 1.25 ಲಕ್ಷ ಫಾಲೋವರ್ಸು, ಒಂದು ಟೆಲಿಗ್ರಾಮ್ ಚಾನಲ್ 1.25 ಲಕ್ಷ ಫಾಲೋವರ್ಸು. ಇಡೀ ಕರ್ನಾಟಕದ ಯಾವ ಇಲಾಖೆನಲ್ಲೂ ಇಲ್ಲದ ಸೋಷಿಯಲ್ ಮೀಡಿಯಾದ ಪೀಕ್ ಎಲ್ಲಿದೆ ಅಂದರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿದೆ. ಜೊತೆಗೆ ನಾನು ಬೆಳೆದೆ, ನನ್ನ ಸಾಧನವೂ ಬೆಳೀತು. ಅಕ್ಸೆಪ್ಟಿಂಗ್ ದ ಚಾಲೆಂಜ್ ನಮ್ಮನ್ನು ಬೆಳೆಸ್ಕೊಂಬಂತು. ಹಾಗಾಗಿ ಚಾಲೆಂಜ್ ಬಂದಾಗ ಹೆದರಿ ಓಡೋಗಬಾರ್ದು, ಸ್ವೀಕಾರ ಮಾಡಿದವರೇ ಸಕ್ಸಸ್ ಕಾಣೋದು. ದೆನ್ ಬ್ಯಾಲೆನ್ಸ್ಡ್ ಪರ್ಸ್ನಾಲಿಟಿ. ಅಪ್ ಡೌನ್ ಇರಬಾರ್ದು. ಕೆಲವರೆಲ್ಲ ಮೋಟಿವೇಶನ್ ಇವತ್ತು ಕೇಳಿದಿರಿ, ನಾಳೆಯಿಂದನೂ ಏನು ಮಾಡ್ತೀರಾ ಕೆಲಸ ಅಂದರೆ ಅಬ್ಬಬ್ಬಬ್ಬಬ್ಬಬ್ಬ ಅನ್ಬೇಕು. ಒಂದು ವಾರ ಆದ ನಂತರ ಅಗೇನ್ ಸ್ಲೀಪ್ ಮೋಡು. ದಿಸ್ ಈಸ್ ಕಾಲ್ಡ್ ಪೀಕ್ ಆ್ಯಂಡ್ ಡೌನ್, ಅಪ್ ಡೌನ್ ಪರ್ಸ್ನಾಲಿಟಿ. ಹಿಂಗಿರಬಾರ್ದು. ಒಂದು, ನೀವು ತುಂಬ ಹೈನೂ ಬೇಕಾಗಿಲ್ಲ, ತುಂಬ ಲೋನೂ ಬೇಕಾಗಿಲ್ಲ, ಹಿಂಗೆ ಹೊಡ್ಕೊಂಡು ಹೋಗ್ತಾ ಇರ್ರಿ ಮಧ್ಯದಲ್ಲಿ. ದಟ್ಸ್ ವಿನ್ನಿಂಗ್ ಸೀಕ್ರೆಟ್. ದಟ್ ಈಸ್ ಬ್ಯಾಲೆನ್ಸ್ಡ್ ಪರ್ಸ್ನಾಲಿಟಿ ಅಂತ ಕರಿತೀವಿ. ದೆನ್ ಲೇಸರ್ ಶಾರ್ಪ್ ಫೋಕಸ್. ಸೂರ್ಯನ ಕಿರಣದಿಂದ ಮೈ ಸುಡಲ್ಲ, ಪೇಪರ್ ಸುಡಲ್ಲ, ಆದರೆ ಮಧ್ಯದಲ್ಲಿ ಒಂದು ಮ್ಯಾಗ್ನಿಫೈಯರ್, ಬೂತ್ ಕನ್ನಡಿ ಇಟ್ಟು ಅದನ್ನು ಫೋಕಸ್ ಮಾಡಿರಿ, ಪೇಪರ್ ಬರ್ನಾಗಿ ಹೋಗುತ್ತೆ. ಹೀಗೆ ನಿಮ್ಮ ಡಿಸ್ಟ್ರಾಕ್ಷನ್ ಮೈಂಡನ್ನು ಹಿಂಗೆ ಹೋಗ್ತಾ ಇರೋದನ್ನು ಕಟ್ ಹಾಕಿ ಹಿಂಗೆ ಫೋಕಸ್ ಮಾಡಿರಿ. ಲೇಸರ್ ಶಾರ್ಪ್ ಫೋಕಸ್ ಬೆಳೆಸ್ಕೊಳ್ರಿ, ಆಟೋಮೆಟಿಕ್ಲಿ ಗೆದ್ದು ಬಂದಿರ್ತೀರ. ದೆನ್ ಬರೋಣ ಪರ್ಸ್ನಲ್ ಕೇರ್. ನಿಮ್ಮ ಬಗ್ಗೆ ನೀವು ಕೇರ್ ಮಾಡಬೇಕು. ನಿಮ್ಮ ಎಕ್ಸಸೈಸ್, ನಿಮ್ಮ ಫುಡ್, ನಿಮ್ಮ ಸ್ಟಡಿ, ನಿಮ್ಮ ಬಗ್ಗೆ ನೀವು ವರ್ಕೌಟ್ ಮಾಡಲೇಬೇಕು. ನಿಮಗೇನೋ ಫ್ಯಾಮಿಲಿ ಇದೆ, ಫ್ರೆಂಡ್ಸ್ ಇದ್ದಾರೆ, ಇನ್ನೊಂದಿದೆ, ಎಲ್ಲ ಅವ್ರಿಗೋಸ್ಕರನೇ ನೀವು ಕೊಡ್ತಾ ಹೋದರೆ ನೀವೇನೂ ಉಳ್ಕೊಳ್ಳೋದಿಲ್ಲ. ಇದನ್ನು ನಾನು ಸೆಲ್ಫಿಶ್ನೆಸ್ ಅಂತ ಕರೆಯಲ್ಲ, ಸೆಲ್ಫ್ ಇಂಟ್ರೆಸ್ಟ್ ಅಂತ ಕರಿತೀನಿ. ನಿಮ್ಮ ಬಗ್ಗೆ ನೀವು ಕೇರ್ ತಗೊಳ್ಳದೆ ಹೋದರೆ, ತಾಯಿಯೊಬ್ಬಳು ತನ್ನೆಲ್ಲ ಜೀವನ ಬಲಿದಾನ ಮಾಡ್ತಾಳೆ, ಕೊನೆಗೆ ಏನು ಉಳಿದ ಬರ್ನ್ ಆಗಿರ್ತಾಳೆ. ಆಕೆಯೂ ಒಂದೇನೋ ಅಸ್ತಿತ್ವ ಉಳಿಸ್ಕೋಬೇಕಲ್ಲ. ದಟ್ ರೀಸನ್ ಐ ಸಜೆಸ್ಟ್ ಪರ್ಸ್ನಲ್ ಕೇರ್. ಅಮ್ಮನೂ ಕೂಡ ಹೆಲ್ತ್ ಚೆನ್ನಾಗಿ ಇಟ್ಕೋಬೇಕು, ಅಮ್ಮನೂ ಕೂಡ ವೆಲ್ದಿ ಆಗಿರಬೇಕು. ಅವೆಲ್ಲ ಆಗಬೇಕು ಅಂದರೆ ಅಮ್ಮನೂ ಕೂಡ ವರ್ಕೌಟ್ ಮಾಡಬೇಕು, ಅಮ್ಮನೂ ಕೂಡ ಏನಾದರೂ ಸಾಧಿಸುವ ಕಡೆ, ಅರ್ನ್ ಮಾಡೋ ಕಡೆ, ಇನ್ನೊಂದ್ರ ಕಡೆ ಕೆಲಸ ಮಾಡಬೇಕಾಗತ್ತೆ. ದಟ್ ರೀಸನ್ ಐ ಸೇ ಪರ್ಸ್ನಲ್ ಕೇರ್. ನಿಮ್ಮ ಬಗ್ಗೆ ನೀವು ಕೇರ್ ಮಾಡೋದನ್ನು ಕಲ್ತ್ಕೊಳ್ರಿ. ದೆನ್ ಆಪ್ಟಿಮಿಸ್ಟಿಕ್, ಆಶಾವಾದಿಗಳಾಗಿರಬೇಕು. ಮಾತೆತ್ತಿದ್ರೆ ಅದೆಲ್ಲ ಆಗುತ್ತಾ ಸರ್, ಅದೆಲ್ಲ ಪಾಸಿಬಲ್ಲ ಸರ್,
ಈಸ್ ಇಟ್ ಪಾಸಿಬಲ್, ನಿಮ್ಮ ಪುರಾಣ ಹೇಳ್ತೀರಿ ಸರ್, ಪ್ರಪಂಚ ಅಷ್ಟು ಈಸಿ ಇದೆಯಾ ಸರ್, ಇದನ್ನೇ ನಾವು ನೆಗೆಟಿವಿಟಿ ಅಂತ ಕರೆಯೋದು. ಯಾವಾಗಲೂ ಏನಾದರೂ ಕೇಳಿದಾಗ ಎಸ್ 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 ಅನ್ನುವ ಗುಣ, ಅಂದರೆ ಸಾಧಿಸುವ ಒಳ್ಳೆತನಕ್ಕೆ. ಮತ್ತು ರಾತ್ರಿ ಪಾರ್ಟಿಗೆ ಬರ್ತೀಯಾ, ಎಸ್. ರಾತ್ರಿ ಬರ್ತಡೇ ಮಾಡೋಣ ಬರ್ತೀಯಾ, ಎಸ್. ಅದಕ್ಕೆ ಎಸ್ ಅಲ್ಲ, ಒಳ್ಳೆಯ ಕಡೆಗೆ ಎಸ್ಸು, ಕೆಟ್ಟದರ ಕಡೆಗೆ ನೋ ಹೇಳುವ ಕ್ಯಾರೆಕ್ಟರ್ ಇರುತ್ತೆ. ಅದನ್ನು ಕಲ್ತ್ಕೊಂಡಾಗ ಆಪ್ಟಿಮಿಸಮ್ ಇತ್ತು ಅಂದರೆ ಸಕ್ಸಸ್ ಹುಡ್ಕೊಂಡು ಬರುತ್ತೆ. ದೆನ್ ಕಂಟಿನ್ಯೂಯಸ್ ಲರ್ನಿಂಗ್. ಎಷ್ಟು ಜಗತ್ತು ಬದಲಾಗ್ತಾ ಇದೆ ಅಂದರೆ ಕ್ಯಾಂಟ್ ಇಮ್ಯಾಜಿನ್, ಅಷ್ಟು ಚೇಂಜಸ್ ಅಷ್ಟು ರ್ಯಾಪಿಡ್ ಸ್ಪೀಡಲ್ಲಿದೆ. ಆ ರ್ಯಾಪಿಡ್ ಸ್ಪೀಡಲ್ಲಿದ್ದಾಗ ಹೊಸ ಹೊಸ ಸ್ಕಿಲ್, ಹೊಸ ಹೊಸ ನಾಲೆಡ್ಜ್, ಹೊಸ ಹೊಸ ಎಜುಕೇಷನ್, ಇದನ್ನು ನೀವು ಹೊಂದಿಕೊಳ್ಳದೆ ಹೋದರೆ ನಿಮಗೆ ಸಕ್ಸಸ್ ಬರೋದಿಲ್ಲ. ದಟ್ ರೀಸನ್ ಕಂಟಿನ್ಯೂಸ್ ಲರ್ನಿಂಗ್ ಇರಬೇಕು. ಶಾರ್ಪನ್ ದ ಸಾ. ಗರಗಸವೊಂದು ಮರ ಕಟ್ ಮಾಡ್ತಾ ಮಾಡ್ತಾ ಫಸ್ಟ್ ಡೇ 10 ಮರ ಕಡಿತು, ನೆಕ್ಸ್ಟ್ ಡೇ 9, ನೆಕ್ಸ್ಟ್ ಡೇ 7. ಅದಕ್ಕೆ ಪ್ರಶ್ನೆ ಕೇಳ್ತಾರೆ, ಇಲ್ಲಿ ಮರ ಕೊಯ್ಯನೇನೋ ಸುಸ್ತಾದ್ನ ಅಂತ. ಮರ ಕೊಯ್ಯನ್ ಸುಸ್ತಾಗಿರಲ್ಲ, ಗರಗಸದ ಶಾರ್ಪ್ ಕಳ್ಕೊಳ್ತಾ ಇರುತ್ತೆ. ನೀವು ಮೊದಲಿದ್ದ ಸ್ಪೀಡ್ ಬರ್ತಾ 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 ಕಡಿಮೆ ಆಗುತ್ತೆ. ಸ್ಟಡಿಗೆ ಹೋದಾಗ, ಅಥ್ಲೆಟಿಕ್ಸ್ ಹೋದಾಗ, ಸ್ಪೋರ್ಟ್ಸ್ಗೆ ಹೋದಾಗ. ಯಾಕೆ ಡೌನ್ ಆಯಿತು ಅಂದರೆ ನಿಮ್ಮ ಗರಗಸದ ಶಾರ್ಪ್ನೆಸ್ ಕಡಿಮೆ ಆಯಿತು. ಅದಕ್ಕೆ ಅದನ್ನು ಯಾವಾಗಲೂ ಅದನ್ನ ಹರಿತಗೊಳಿಸುವಂಥ ಪ್ರಯತ್ನ ಮಾಡ್ತಾ ಇರಬೇಕು. ಇದಕ್ಕೆ ದಿನಚರ್ಯ ಹೇಳೋದು ನಾವು. ದಿನಚರ್ಯ ಯಾಕೆ ಮೇಂಟೈನ್ ಮಾಡಬೇಕು ಅಂದರೆ ಶಾರ್ಪ್ ಒಂದು ಸಾ ಆಗ್ತಾ ಇರುತ್ತೆ. ಆ ಶಾರ್ಪ್ ಆದಾಗ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೋದು. ದೆನ್ ಎಂಥುಸಿಯಾಸಮ್, ಉತ್ಸಾಹಭರಿತರಾಗಿರಬೇಕು. ನೆವರ್ ಲೂಸ್ ಯುವರ್ ಎಂಥುಸಿಯಾಸಮ್. ಉತ್ಸಾಹವನ್ನು ಕಳೆದುಕೊಂಡ್ರಿ ಅಂದರೆ ಅವತ್ತೇ ಸೋತ್ರಿ ಅಂತ ಅರ್ಥ. ದೆನ್ ರೆಡಿ ಟು ಕಮ್ ಔಟ್ ಆಫ್ ಕಂಫರ್ಟ್ ಝೋನ್. ಕಂಫರ್ಟ್ ಝೋನ್ ಬಗ್ಗೆ ನಾನು ತುಂಬ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನೀವು ಒಂದು ಬೇಲಿ ಹಾಕ್ಕೊಂಡು ನನ್ನ ಸಾಮ್ರಾಜ್ಯ ಇಷ್ಟೇ ಅಂದ್ಕೊಂಡ್ಬಿಟ್ಟಿರ್ತೀರ, ಅಲ್ಲಿ ಆರಾಮಾಗಿರ್ತೀರಾ, ಅಲ್ಲಿ ಆರಾಮಾಗಿ ಮಲಗ್ತೀರಾ, ಆರಾಮಾಗಿ ಊಟ ಇದೆ, ಎಲ್ಲ ಇದೆ. ಆದರೆ ಅಲ್ಲಿ ನಿಮಗೆ ಅಪಾರ್ಚುನಿಟೀಸ್ ಇಲ್ಲ, ಅಲ್ಲಿ ಸಕ್ಸಸ್ ಇಲ್ಲ. ಒಂದು ಕಂಫರ್ಟ್ ಝೋನಿಂದ ಹಾರ್ಕೊಂಡು ಹೊರಗೆ ಬಂದಾಗಲೇ ನಿಜವಾದ ಅಪಾರ್ಚುನಿಟಿ, ನಿಜವಾದ ಸಕ್ಸಸ್ ಇರೋದು. ಅದ್ರ ಕಡೆ ಫೋಕಸ್ ಮಾಡಿರಿ. ದೆನ್ ರೆಡಿ ಟು ಸೇ ನೋ. ಭಾಳ ಜನಕ್ಕೆ ನಾವು ಎಸ್ ಹೇಳೋದು ಹೇಳ್ಕೊಟ್ಬಿಟ್ಟಿರ್ತೀವಿ, ಅವ್ರಿಗೆ ನೋ ಹೇಳೋದೇ ಬರೋದಿಲ್ಲ. ಯಾರ್ಯಾರಿಗೋ ನೀವು ನಿಮ್ಮ ಜೀವನವನ್ನೇ ತ್ಯಾಗ ಮಾಡ್ತಾ ಇರ್ತೀರಾ. ಸಮ್ ಟೈಮ್ ಯೂಸ್ ರೆಡಿ ಟು ಸೆಡ್ ನೋ. ಹೇಳೋದಕ್ಕೆ ರೆಡಿ ಇರಬೇಕು. ನಿಮ್ಮನ್ನು ಗುರಿಯನ್ನು ದಾರಿ ತಪ್ಪಿಸುವ ವಿಚಾರಗಳಿದ್ದಾಗ ಇಲ್ಲ ನನ್ನ ಕೈಲಾಗಲ್ಲ, ಇಲ್ಲ ನನ್ನ ಕೈಲಾಗಲ್ಲ, ಇಲ್ಲ ನನ್ನ ಕೈಲಾಗಲ್ಲ. ನಾವು ಹೇಳಿದ್ದು ನಿಮ್ಮ ಗ್ರೋತ್ಗೆ ಬೇಕಾದಕ್ಕೆಲ್ಲ ಕಡೆ ಎಸ್, ನಿಮ್ಮ ಗ್ರೋತ್ಗೆ ಡಿಸ್ಟ್ರ್ಯಾಕ್ಟ್ ಮಾಡೋ ಕಡೆ ಎಲ್ಲ ಕಡೆ ನೋ ಹೇಳೋದು ಅಭ್ಯಾಸ ಮಾಡ್ಕೋಬೇಕು. ಫ್ರೆಂಡ್ಸ್ ಮನಸ್ಸಿಗೆ ನೋವಾಗುತ್ತೆ. ರಾತ್ರಿ ಬರ್ತಡೇ ಪಾರ್ಟಿ ಮಾಡೋಣ ಅಂದರೆ ನಿಮ್ಗೆ ಹತ್ತತ್ರ ಒಂದು 20-30 ಜನ ಒಳ್ಳೆ ಫ್ರೆಂಡ್ಸ್ ಇರ್ತಾರೆ. 30 ಜನರ ಬರ್ತಡೇ ಮಾಡಬೇಕು ಅಂದರೆ 30 ನೈಟ್ಸ್ ಹಾಳು. 30 ನೈಟ್ಸ್ ಹಾಳಾಯಿತು ಅಂದರೆ 30 ಡೇ ಹಾಳು. ಅಲ್ಲಿಗೆ ಹಿಂದಿನ ದಿನ ಪ್ರಿಪ್ರೇಷನ್, ನೆಕ್ಸ್ಟ್ ಡೇ ಡೆಸ್ಟ್ರಾಯ್. 60 ದಿನ, 12 ತಿಂಗಳಲ್ಲಿ 60 ದಿನ ಕಿತ್ಕೊಂಡೋಯ್ತು ಬರೀ ಬರ್ತಡೇ ಮಾಡೋಕ್ಕೆ. ಇನ್ನು ಮದುವೆಗಳು, ಮುಂಜಿಗಳು ಅವೆಲ್ಲ ಇದ್ದೇ ಇರ್ತವೆ, ಅದಕ್ಕೊಂದಿಷ್ಟು ಹಾಳು. ಅದಕ್ಕೆಲ್ಲ ನೋ ಹೇಳೋದ ಹೊರತು ನೀವು ಎಸ್ ಕಡೆ ಬರೋದೇ ಇಲ್ಲ. ದೆನ್ ಇಂಟೆಗ್ರಿಟಿ, ಹೈಯೆಸ್ಟ್ ಇಂಟೆಗ್ರಿಟಿ ಇರಬೇಕು. ನಿಮ್ಮ ಒಳಗಡೆ ಸಮಗ್ರತೆ ಅಂದರೆ ನಿಮ್ದೇನು ಪ್ರಿನ್ಸಿಪಲ್ಸ್ ಇದೆ, ಆ ಪ್ರಿನ್ಸಿಪಲ್ನ ಆಚೆಗೆ ಬಂದು ಡೆಸ್ಟ್ರಾಯ್ ಆಗಬಾರ್ದು. ಅವ್ರು ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ಅವ್ರು ಲಂಚ ತೊಗೊಂಡು ಶ್ರೀಮಂತರಾದ್ರು, ನಾನು ಹಿಂಗೆ ಇದ್ದೀನಾ, ದಟ್ ಈಸ್ ಅದೇ ಇಂಟಿಗ್ರಿಟಿ. ನೀನು ಹೆಂಗಿದೆಯಾ ಹಂಗೆ ಇರಬೇಕು. ಪ್ರಪಂಚ ಹಾಳಾಗ್ತಿದೆ ಅಂತ ನೀನು ಆ ಕಡೆ ಹಾಳಾಗೋದಲ್ಲ, ನಿನ್ನ ಇಂಟಿಗ್ರಿಟಿ ಕಾಪಾಡ್ಕೋಬೇಕು, ಆವಾಗ ಸಕ್ಸಸ್ ಬರುತ್ತೆ. ವರ್ಕ್ ಫಾರ್ ಲಾರ್ಜರ್ ಗುಡ್. ಮಂಜುನಾಥ್ಗೆ ಬದುಕಬೇಕು ಅಂತಂದರೆ ತಿಂಗಳಿಗೆ ಒಂದು 50,000 ಇದ್ದರೆ ಐ ಕ್ಯಾನ್ ಲಿವ್. ಒಬ್ಬ ಮನುಷ್ಯ ಬದುಕಕ್ಕೆ ಸಾಕೋದು. ಬಟ್ ನನ್ನ ಜೊತೆ 4 ಜನ ಇದ್ದಾರೆ ಅಂದರೆ ಐ ಶುಡ್ ಅರ್ನ್ 1 lakh. ನನ್ನ ಜೊತೆ 10 ಜನ ಇದ್ದಾರೆ ಅಂದರೆ ಐ ಶುಡ್ ಅರ್ನ್ 2 lakh. ನನ್ನ ಜೊತೆ ಹೆಚ್ಚು ಜನ ಇದ್ದಾಗ ಹೆಚ್ಚು ನಾನು ಗಳಿಸಲೇಬೇಕು. ಪರೋಪಕಾರಾರ್ಥಂ ಇದಂ ಶರೀರಂ. ಈ ಶರೀರ ಇರೋದೇ ಇನ್ನೊಬ್ಬರಿಗೆ ಉಪಕಾರ ಮಾಡೋಕ್ಕೆ. ಅದನ್ನ ಅರ್ಥ ಮಾಡ್ಕೊಂಡಾಗ ನೀವು ಹೆಚ್ಚು ಪ್ರಬಲರಾಗ್ತಾ ಬರ್ತೀರಾ, ಹೆಚ್ಚು ಸ್ಟ್ರಾಂಗ್ ಆಗ್ತೀರಿ. ಲಾರ್ಜರ್ ಗುಡ್. ಫೇಸ್ಬುಕ್ ಸ್ಟಾರ್ಟ್ ಮಾಡಿದಾಗ ನಾನು ಫೇಸ್ಬುಕ್ ಇಟ್ಕೊಂಡು ದುಡ್ಡು ಮಾಡ್ತೀನಿ ಅಂತ ಹೋಗಿದ್ದೆಲ್ಲ ಭಾಳ ಜನಕ್ಕೆ ಏನೋ ಒಳ್ಳೇದು ಮಾಡ್ತೀವಿ ಅಂತ ಹೋದರು. ಆ್ಯಪಲ್ ಸ್ಟಾರ್ಟ್ ಮಾಡಿದಾಗ ಹೈಯೆಸ್ಟ್ ಕ್ವಾಲಿಟಿಯ ಟೆಕ್ನಾಲಜಿನ ಜನಕ್ಕೆ ಕೊಡೋಕ್ಕೆ ಹೋದರು. ಯಾರ್ಯಾರು ಜನಕ್ಕೆ ಅದ್ಭುತವನ್ನು ಕೊಡೋಕ್ಕೆ ಹೋದರೋ ಅವರೆಲ್ಲರೂ ಸಕ್ಸಸ್ಫುಲ್ ಪೀಪಲ್ ಆದರು. ಹಾಗಾಗಿ ಲಾರ್ಜರ್ ಗುಡ್ ಕಡೆ ವರ್ಕ್ ಮಾಡೋಣ. ಲಿವ್ಸ್ ಇನ್ಸೈಡ್. ಅವರು ಸಕ್ಸಸ್ಫುಲ್ ಪೀಪಲ್ಗಳ ಗುಣ ಏನಂದರೆ ತಮ್ಮದೇ ಒಂದು ವರ್ಲ್ಡ್ ಕ್ರಿಯೇಟ್ ಮಾಡ್ಕೋತಾರೆ. ಇದು ನಿನ್ನೆ ನಿಮಗೆ ಸಬ್ಕಾನ್ಷಿಯಸ್ ಮೈಂಡ್ ಒಳಗೆ ಹೇಳಿದ್ದೀನಿ. ತಮ್ಮದೇ ಪ್ರಪಂಚದಲ್ಲಿ ಬದುಕ್ತಾ ಇರ್ತಾರೆ. ತಮ್ಮ ಡ್ರೀಮ್, ತಮ್ಮ ವಿಷನ್, ತಮ್ಮ ಆ್ಯಕ್ಷನ್, ತಮ್ಮ ಹ್ಯಾಬಿಟ್, ಇದ್ರ ಮೂಲಕ ಜಗತ್ತಿಗೆ ಆಟೋಮೆಟಿಕ್ ಒಳ್ಳೆಯದಾಗುತ್ತೆ, ಸಕ್ಸಸ್ ಬಂದುಬಿಟ್ಟಿರುತ್ತೆ. ಬಟ್ ಅದರ್ ಪೀಪಲ್ 95% ಪೀಪಲ್ ಏನು ಮಾಡ್ತಾರೆ, ಇನ್ನೊಬ್ರು ಏನು ಹೇಳ್ತಾರೆ,
ಇನ್ನೊಬ್ರು ಏನು ಮಾಡ್ತಾ ಇದ್ದಾರೆ, ಬಿಗ್ ಬಾಸ್ ಮನೇಲಿ ಏನು ನಡೀತಾ ಇದೆ, ಇದೇ ಹಾಳು ಮೂಳು ಕಡೆ ಮೈಂಡ್ ವರ್ಕ್ ಮಾಡಿಕೊಂಡು ಈಗ ಯಾವುದೋ ದೇವರ ಫಿಲಮ್ ಬಂತು, ಚೆನ್ನಾಗಿದೆ, ಓಕೆ ಇಟ್ಸ್ ಎನಫ್. ಅದು ಬಿಟ್ಕೊಂಡು ದೇವರದಲ್ಲಿ ಎಷ್ಟು ದುಡಿದ್ರು, ದೇವರದಲ್ಲಿ ಅವಳೇನು ಮಾಡಿದ್ಲು, ಅವಳೇನು ತಿಂತಾಳೆ, ಇವನೇನು ಮಾಡ್ತಾನೆ, ಅದೇನು ಮಾಡ್ತಾರೆ, ಹಿಟ್ಟ ಫ್ಲಾಫಾ ಎಲ್ಲ ತಗೊಂಡು ನೀವೇನು ಮಾಡ್ತೀರಾ? ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರೆ 95% ಕಡೆ, ನಿಮ್ಮದೇ ಆದ ಪ್ರಪಂಚ ಕ್ರಿಯೇಟ್ ಮಾಡಿಕೊಂಡ್ರೆ 5% ಕಡೆ. ಯಾವ ಕಡೆ ಇದ್ದೀರಾ ನೀವು ಯೋಚನೆ ಮಾಡಿ. ದೆನ್ ಹಾರ್ಡ್ ವರ್ಕ್ ಆ್ಯಂಡ್ ಸ್ಮಾರ್ಟ್ ವರ್ಕ್ ಬಂದಾಗ, ಸರ್ ಹಾರ್ಡ್ ವರ್ಕ್ ಮಾಡಬೇಕಾ ಸ್ಮಾರ್ಟ್ ವರ್ಕ್ ಮಾಡಬೇಕಾ, ಎಲ್ಲೋದ್ರೂ ಇದು ಕೇಳ್ತಾ ಇರ್ತೀರಾ. ಇದು ನಿಮ್ಮ ದಾರಿ ತಪ್ಪಿಸುವಂಥ ಪ್ರಯತ್ನ ಭಾಳ ಜನ ಮಾಡ್ತಾರೆ. ಹಾರ್ಡ್ ವರ್ಕ್ ಈಸ್ ಎಸೆನ್ಷಿಯಲ್ ಫಾರ್ ಸಕ್ಸಸ್. ಹಾರ್ಡ್ ವರ್ಕ್ ಅಂದರೆ ದಿನಕ್ಕೆ 8 ಗಂಟೆ ವರ್ಕ್ ಮಾಡಲೇಬೇಕು, ಮಿನಿಮಮ್ ವರ್ಕ್ ಮಾಡಬೇಕು. ಇಲ್ಲ ಅಂದರೆ ನೀವು ಸಕ್ಸಸ್ಫುಲ್ ಪರ್ಸನ್ ಆಗೋ ಚಾನ್ಸೇ ಇಲ್ಲ. ಬಟ್ ವಾಟ್ ಅಬೌಟ್ ಸ್ಮಾರ್ಟ್ ವರ್ಕ್? ಹಾರ್ಡ್ ವರ್ಕ್ನಲ್ಲಿ ನೀವು ಸ್ಮಾರ್ಟ್ನೆಸ್ಸನ್ನು ಹುಡ್ಕೋತಾ ಬರಬೇಕು. ಈಗ ನಾನು ದಿನಕ್ಕೆ 8 ಗಂಟೆ ಪಾಠ ಮಾಡ್ತಾನೇ ಇದ್ದಿದ್ದರೆ ಅದೇ ಶಿಕಾರಿಪುರದಲ್ಲಿ ಮ್ಯಾಕ್ಸಿಮಮ್ ನಾನೊಂದು 5,000 ಜನಕ್ಕೆ ರೀಚ್ ಆಗ್ತಿದ್ದೆ ಅಷ್ಟೇ ಇಷ್ಟು ವರ್ಷಕ್ಕೆ. ಬಟ್ ನಾವು ಕ್ಯಾಮ್ರಾ ನೋಡ್ಕೊಂಡ್ವಿ, ಕ್ಯಾಮ್ರಾನ ರೆಕಾರ್ಡಿಂಗ್ ನೋಡ್ಕೊಂಡ್ವಿ, ಎಡಿಟಿಂಗ್ ನೋಡ್ಕೊಂಡ್ವಿ, ಯೂಟ್ಯೂಬ್ ನೋಡ್ಕೊಂಡ್ವಿ, ಯೂಟ್ಯೂಬಲ್ಲಿ ಹಾಕೋದು ನೋಡ್ಕೊಂಡ್ವಿ, ಅವೆಲ್ಲ ಕಲಿತಾಗ ದಟ್ ಈಸ್ ಸ್ಮಾರ್ಟ್. ಇವತ್ತು ನಾವು 30 ಲಕ್ಷ ಜನಕ್ಕೆ ಎಜುಕೇಷನ್ ಮಾಡ್ತಾಯಿದ್ದೀವಿ. ಒನ್ ಡೇ ವಿ ಆರ್ ಎಜುಕೇಟಿಂಗ್ ಜಸ್ಟ್ 500 ಪೀಪಲ್. ಇವತ್ತು ಒನ್ ಡೇ ನಮ್ಮ ಟೋಟಲ್ ಪ್ಲಾಟ್ಫಾರ್ಮಲ್ಲಿ ಅಟ್ಲೀಸ್ಟ್ 5 ಲ್ಯಾಕ್ ವ್ಯೂಸ್ ಆಗುತ್ತೆ. ಒನ್ ಡೇಗೆ 5 ಲಕ್ಷ ವ್ಯೂಸ್. 500 ಜನರ ವ್ಯೂಸ್ ಪಡೀತಾ ಇದ್ದ ಸಾಧನ 5 ಲಕ್ಷ ಪಡೀತಾ ಇದೆ ಅಂದರೆ ದಟ್ ಈಸ್ ಸ್ಮಾರ್ಟ್ನೆಸ್ಸನ್ನು ಅಡ್ಯಾಪ್ಟ್ ಮಾಡ್ಕೊಂಡಿದ್ದಕ್ಕೆ ಕಾರಣ ಆಯಿತು. ಹಾಗಂತ ಅವತ್ತು 8 ಗಂಟೆ ಕೆಲಸ ಮಾಡ್ತಾಯಿದ್ವಿ, ಇವತ್ತು 8 ಗಂಟೆ ವರ್ಕ್ ಮಾಡ್ತೀವಿ ಮಿನಿಮಮ್. ಅದು ನಾನು 12 ಗಂಟೆವರೆಗೂ 16 ಗಂಟೆವರೆಗೂ ರೀಚ್ ಆಗುತ್ತೆ ಸಮ್ ಟೈಮ್. ಹಾರ್ಡ್ ವರ್ಕ್ ಮಾಡೋದ ಹೊರತು ಸಕ್ಸಸ್ ಬರಲ್ಲ. ಹಾರ್ಡ್ ವರ್ಕಲ್ಲಿ ಹೇಗೆ ಸ್ಮಾರ್ಟ್ ಟಚ್ ಕೊಡಬೇಕು. ರೀಡಿಂಗ್ ಮಾಡ್ತಾಯಿದ್ದೀರಾ, ರೀಡಿಂಗ್ 8 ಗಂಟೆ ಮಾಡಬೇಕಾ, 8 ಗಂಟೆ ರೀಡಿಂಗ್ ಮಾಡ್ಬೇಕು, ದಟ್ ಈಸ್ ಹಾರ್ಡ್ ವರ್ಕ್. ಅಲ್ಲಿ ಮೆಮೊರಿ ಟೆಕ್ನಿಕ್ಸ್ ಹೇಗೆ ಮಾಡಬೇಕು, ಈ ಟ್ರಿಕ್ಸ್ ಹೇಗೆ ತೊಗೋಬೇಕು, ನೋಟ್ಸ್ ಹೇಗೆ ಮಾಡ್ಕೋಬೇಕು, ಪಾಯಿಂಟ್ಸನ್ನು ಹೇಗೆ ಮೆಮೊರಿ ಇಟ್ಕೋಬೇಕು, ಇವೆಲ್ಲ ಸ್ಮಾರ್ಟ್ನೆಸ್ಸನ್ನು ಅಲ್ಲಿ ಅಡ್ಯಾಪ್ಟ್ ಮಾಡ್ಕೋಬೇಕು ಅಷ್ಟೇ. ಸ್ಮಾರ್ಟ್ ವರ್ಕ್ ಅಂತೇಳಿ ನೀವು ಆರಾಮು ಶಾರ್ಟ್ ವರ್ಕ್ ಮಾಡೋದಲ್ಲ. 8 ಗಂಟೆ ಮಾಡೋರು 80 ನಿಮಿಷ ವರ್ಕ್ ಮಾಡಿದ್ರೆ ಸಾಕ? ನೋ, 8 ಗಂಟೆ ವರ್ಕ್ ಮಾಡೋ 8 ಗಂಟೆ ಮಾಡಲೇಬೇಕು. ಅದಕ್ಕೆ ಸ್ಮಾರ್ಟ್ ಟಚ್ ಕೊಡೋದನ್ನು ಸ್ಮಾರ್ಟ್ ವರ್ಕ್ ಅಂತ ಕರಿತೀವಿ. ಆ್ಯಂಡ್ ಲಾಸ್ಟ್, ರೆಸ್ಪಾನ್ಸಿಬಿಲಿಟಿ, ಹೊಣೆಗಾರಿಕೆ ತಗೋಬೇಕು. ಯಾರ್ದೋ ಮೇಲೆ ಎತ್ತಾಕಿ ನೀವು ಸೋತಿದ್ದೀರಾ, ಅದರಿಂದ ಸೋತೆ, ನಮ್ಮ ಮನೆ ಹಿಂಗಿತ್ತು, ಇದರಿಂದ ಸೋತೆ, ನಮ್ಮ ಫ್ರೆಂಡ್ಸ್ ಹಿಂಗಿದ್ರು, ಅದರಿಂದ ಸೋತೆ. ಡೋಂಟ್ ಟೆಲ್ ದ ರೀಸನ್ಸ್. ನಿಮ್ಮ ಪುರಾಣ ಯಾರೂ ಕೇಳೋಕ್ಕೆ ರೆಡಿ ಇಲ್ಲ ಜಗತ್ತಿನಲ್ಲಿ. ಗೆದ್ದಿದ್ದೀರಾ, ಸೋತಿದ್ದೀರಾ ಅಷ್ಟೇ ಕೇಳ್ತಾ ಇರೋದು. ಗೆದ್ದಿದ್ದೀರಿ ಅಂದರೆ ಸೆಲೆಬ್ರೇಟ್ ಮಾಡ್ತಾರೆ, ಸೋತಿದ್ದೀರಿ ಅಂದರೆ ಅವಾಯ್ಡ್ ಮಾಡ್ತಾರೆ. ಹಾಗಾಗಿ ರೆಸ್ಪಾನ್ಸಿಬಿಲಿಟಿ ತಗೊಳ್ರಿ. ಅವ್ರ ಮೇಲೆ ಬ್ಲೇಮ್ ಮಾಡಿದೆ, ಇವ್ರ ಮೇಲೆ ಬ್ಲೇಮ್ ಮಾಡಿದೆ, ಜಸ್ಟಿಫಿಕೇಷನ್ ಮಾಡೋದು, ನನಗೆ ಶೇಮ್ ಆಯಿತು ಅನ್ನೋದು ಇವೇನು ಬೇಕಾಗಿಲ್ಲ. ನಿರಂತರ ಪ್ರಯತ್ನ. 29 ಗುಣ ಅಳವಡಿಸ್ಕೊಂಡಾಗ 30ನೇ ಗುಣ ಬಂದೇ ಬರುತ್ತೆ ನಿಮಗೆ. ರೆಸ್ಪಾನ್ಸಿಬಿಲಿಟಿ ನಿಮಗಿತ್ತು ಅಂತ ಅಂದರೆ ಆಟೋಮೆಟಿಕ್ಲಿ ಸಕ್ಸಸ್ ಬರುತ್ತೆ. ದೀಸ್ ಆರ್ ದ 30 ಪಾಯಿಂಟ್ಸ್ ಫಾರ್ 3 ಮಿಲಿಯನ್ ಸಾಧನ ಕಮ್ಯುನಿಟಿ, 30 ಲ್ಯಾಕ್ ಸಾಧನ ಕಮ್ಯುನಿಟಿ. 30 ಅಂಶಗಳು ನಿಮ್ಗೆ ಇದಕ್ಕೋಸ್ಕರ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಇದನ್ನು ಸ್ಕೋರ್ ಕಾರ್ಡ್ ಚೆಕ್ ಮಾಡಿರಿ, ಯಾವ್ದು ಎಷ್ಟಿದೆ ಅಂತ. ಅಟ್ಲೀಸ್ಟ್ 15ಕ್ಕಿಂತ ಆಚೆ ನೀವಿದ್ರಿ ಅಂದರೆ 100% ಸಕ್ಸಸ್ ಕಾಣ್ತೀರಾ. ಇಲ್ಲ ಅಂದರೆ ಇಂಪ್ರೂವ್ ಯುವರ್ ಸೆಲ್ಫ್, ಅದರ್ವೈಸ್ ಯು ಕಾಂಟ್ ಗೆಟ್ 2 into 5% ಕ್ಲಬ್. 5 AM ಕ್ಲಬ್ ಇದ್ದರೆ ಅಷ್ಟೇ ಸಾಕಾಗಲ್ಲ, 5% ಕ್ಲಬ್ಗೆ ಬರಬೇಕು. ಬಂದ್ರಿ ಅಂದರೆ ನೀವು ಈ ಎಲ್ಲ ಬೂಟ್ ಕ್ಯಾಂಪು, ಈ ಎಲ್ಲ ಪ್ರಯತ್ನಗಳಿಗೆ ಒಂದು ಫ್ರೂಟ್ ಅದು. ಇಲ್ಲ ಅಂದರೆ ಮತ್ತೆ ಅಪ್ಸೈಡ್ ಡೌನ್, ಏನೂ ಮಾಡೋಕ್ಕೆ ಬರಲ್ಲ. ಹಾಗಾಗಿ ಒಳ್ಳೆಯ ಪ್ರಜೆಗಳಾಗಿ, ಒಳ್ಳೆಯ ಸಾಧಕರಾಗಿ ಇನ್ನೂ 2 ದಿನ ಇನ್ನಷ್ಟು ವಿಚಾರಗಳು ತರ್ತೀನಿ. ಏನು ಬೇಕು, ಶಾರ್ಟ್ ಟೈಮ್ ಇದೆ, ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಕೊಡುವಂಥ ಪ್ರಯತ್ನ ಮಾಡೋಣ. ನಮಸ್ಕಾರ.